ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ದೇಶದಲ್ಲೇ ಕರ್ನಾಟಕ ತಲಾ ಆದಾಯದಲ್ಲಿ ನಂಬರ್ 1 ಆಗಿದೆ. ಹಣಕಾಸು ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿ, ಕೇಂದ್ರದಲ್ಲಿ ಸದನದಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು. ಕರ್ನಾಟಕ ತಲಾ ಆದಾಯದಲ್ಲಿ ನಂಬರ್ 1 ಆಗಿದೆ. ಕರ್ನಾಟಕ ಬಿಟ್ಟರೆ 2ನೇ ಸ್ಥಾನದಲ್ಲಿ ತಮಿಳುನಾಡಿದೆ ಅಂತ. ತಮಿಳುನಾಡು 2ನೇ ಸ್ಥಾನದಲ್ಲಿದೆ ತಲಾ ಆದಾಯ. ಒಂದು ರಾಜ್ಯ ಅಂತ ಬಂದಾಗ ರಾಜ್ಯದಲ್ಲಿ ನಮ್ಮ ಜನಗಳ ತಲಾ ಆದಾಯದ ಲೆಕ್ಕ ಹಾಕೊಂಡಾಗ ನಾವು 2,04,605 ರೂಪಾಯಿ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿಯ ತಲಾ ಆದಾಯ. ಒಂದು ರಾಜ್ಯ ಒಂದು ವರ್ಷದಲ್ಲಿ ಒಟ್ಟು ಸೇವೆ ಸರಕು ಎಲ್ಲ ಎಷ್ಟು ಉತ್ಪತ್ತಿ ಮಾಡುತ್ತೋ ಅದನ್ನು ದೇಶದ ಆ ರಾಜ್ಯದ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರ್ತಕ್ಕಂಥ ಮೊತ್ತ ನಾವಲ್ಲಿ ಇಟ್ಕೊಂಡು ತಲಾ ಆದಾಯವನ್ನು ಕನ್ಸಿಡರ್ ಮಾಡ್ತೀವಿ ಅಂತ ನಾನು ಭಾವಿಸಿದ್ದೀನಿ. ಅದೇ ರೀತಿಯಲ್ಲಿ ಒಂದು ದಶಕದಲ್ಲಿ ಲಾಸ್ಟ್ 10 ಇಯರ್ಸಲ್ಲಿ ತಲಾ ಆದಾಯ 93.6% ನಮ್ಮಲ್ಲಿ ಏರಿಕೆಯಾಗಿದೆ. ಏನಕ್ಕೆ ನಾವು ಈ ತಲಾ ಆದಾಯ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ತುಂಬ ಕಾಂಟ್ರಡಿಕ್ಟರಿಯಾಗಿ ಯಾವ ರಾಜ್ಯ ಈ ಥರ ಪುಕ್ಸಟ್ಟೆ, ಬಿಟ್ಟಿ ಈ ಶಬ್ದಗಳನ್ನು ಬಳಸಲಾಗಿದೆ. ನಾನು ಬಳಸಿರೋದಲ್ಲ, ಅದು ಅನೇಕರು ಬಳಸಿದರು. ಈ ಬಿಟ್ಟಿ ಭಾಗ್ಯ ಕೊಟ್ಟರೆ, ಪುಕ್ಸಟ್ಟೆ ಕೊಟ್ಟುಬಿಟ್ರೆ ರಾಜ್ಯ ದಿವಾಳಿ ಆಗಿಬಿಡುತ್ತೆ. ಅಭಿವೃದ್ಧಿ ನೀವೇನು ಮಾಡಿದ್ದೀರಾ? ದೆಹಲಿಯಲ್ಲಿ ಆಮ್ ಆದ್ಮಿ ಅನೇಕ ವಿಚಾರಗಳಲ್ಲಿ ಜನಗಳಿಗೆ ಉಚಿತವಾಗಿ ಒಂದಷ್ಟು ಯೋಜನೆಗಳನ್ನು ಕೊಟ್ಟಿತ್ತು. ಸೇಮ್ ಕರ್ನಾಟಕದಲ್ಲೂ ಕೊಟ್ಟಿದ್ದರು. ಕರ್ನಾಟಕದಲ್ಲಿ ಇದೇನು ಮೊದಲಲ್ಲ. ನಮಗೆ ತಮಿಳುನಾಡು ಅಂತ ಬಂದಾಗ ತಮಿಳುನಾಡಲ್ಲೂ ಕೂಡ ಒಂದು ಮಾಡೆಲ್ ಇತ್ತು. ಇನ್ನು ಕಾಂಗ್ರೆಸ್ನವ್ರು ಕೇಳಿದಾಗ, ರೀ ನಾವು ಅವತ್ತಿಗೆ ಫ್ರೀ ಆಸ್ಪತ್ರೆ ಮಾಡಿದ್ವಿ ರೀ, ಅವತ್ತೇ ಸರ್ಕಾರಿ ಶಾಲೆಗಳು ಮಾಡಿದ್ವಿ ನಾವು, ಅವರು ಮಾತಾಡ್ಕೊಳ್ತಾರೆ. ಅದರ ಅಪ್ಗ್ರೇಡ್ ವರ್ಷನ್ ಆಗಿ ಆಮ್ ಆದ್ಮಿ ಪಾರ್ಟಿ ಬಂದು ಅಂತ ಮಾತಾಡ್ತಾರೆ. ಇಲ್ಲಿ ಹಾಗಾದರೆ ಯಾವುದು ನಿಜ? ಗ್ಯಾರಂಟಿ ಸ್ಕೀಮನ್ನು ತಮಿಳುನಾಡಲ್ಲಿ ಎಲ್ಲರಿಗಿಂತ ಮುಂಚೆ ಇನ್ನೂ ಬೇರೆ ರೂಪದಲ್ಲಿ ಕೊಡ್ತಾಯಿದ್ರು. ಅಲ್ಲಿ ಅಕ್ಕಿ ಫ್ರೀ ಕೊಡ್ತಾಯಿದ್ರು. ಸಂಕ್ರಾಂತಿ ಹಬ್ಬಗಳು ಬಂದಾಗ ಸ್ಯಾರಿ ಫ್ರೀ ಕೊಡ್ತಾರೆ, ಪಂಚೆ ಕೊಡ್ತಾರಲ್ಲಿ, ಇಡ್ಲಿಗಳನ್ನು ಫ್ರೀ ಮಾಡಿದ್ರು, ಕ್ಯಾಂಟೀನ್ಗಳನ್ನು ಫ್ರೀ ಮಾಡ್ಕೊಂಡು ಬಂದರು. ನಮಗಿಂತ ಮುಂಚೆ ಬೇರೆ ಬೇರೆ ರೂಪದಲ್ಲಿ ಅವರಿದ್ದರು. ಸೊ ಎರಡು ರಾಜ್ಯಗಳು ಇಷ್ಟು ಹೊತ್ತಿಗೆ ದಿವಾಳಿಗಳಾಗ್ಬಿಟ್ಟು ಒಂಥರ ಸಾಲ ಮಾಡ್ಕೊಂಡು ಒದ್ದಾಡ್ಬಿಡ್ಬೇಕಾಗಿತ್ತು ಇವತ್ತು. ಅದ್ಯಾವುದು ಆಗದೆ ಜನ ತಲಾ ಆದಾಯ ಈ ಥರ ತೊಗೊಳ್ತಾ ಇದ್ದಾರಲ್ಲ, ಹೇಗೆ? ಹಾಗಾದರೆ ಗ್ಯಾರಂಟಿಗಳ ಬಗ್ಗೆ ಇದ್ದಂಥ ಅಪವಾದಗಳೆಲ್ಲವೂ ಕೂಡ ಸುಳ್ಳ? ಗ್ಯಾರಂಟಿನೇ ಸಾಕ ಹಾಗಾದರೆ ತಲಾ ಆದಾಯಕ್ಕೆ? ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ದರೆ ತಲಾ ಆದಾಯ ಜಾಸ್ತಿ ಆಗಿದೆ, ಇನ್ನೇನ್ರಿ ಆಗುತ್ತೆ? ಕ್ಯಾನ್ ಕ್ಲೈಮ್, ಮಾತಾಡಬಹುದು. ಬಟ್ ಅದೇನಾ? ಎಕನಾಮಿಕಲಿ ಅದು ಯಾವ ರೀತಿಯಲ್ಲಿ ಗಿರಿಕಿ ಹೊಡೆಯುತ್ತೆ ಆದಾಯ ಎನ್ನುವುದು? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿನೇಶ್ ಹೇರೋಹಳ್ಳಿ ಇದ್ದಾರೆ, ಅಹಮದ್ ದೇಶದ ವಕ್ತಾರರು. ಸ್ವಾಗತ ನಿಮಗೆ ದಿನೇಶ್ ಹೇರೋಹಳ್ಳಿ ಡಿಬೇಟ್ಗೆ. ಆನಂತರದಲ್ಲಿ ವಿಜಯ್ ಕುಮಾರ್ ಅವರಿದ್ದಾರೆ, BJPಯ ವಕ್ತಾರರು. ಸ್ವಾಗತ ನಿಮಗೆ ವಿಜಯ್ ಕುಮಾರ್ ಅವರೇ. ಇನ್ನು ನಿಖೇತ್ ರಾಜ್ ಮೌರ್ಯ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಿಖೇತ್ ಈ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆಯಲ್ಲಿ ಕೃಷ್ಣರಾಜು ಇದ್ದಾರೆ, ಆರ್ಥಿಕ ತಜ್ಞರು ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಗತ ಕೃಷ್ಣರಾಜು ಅವರೇ ನಿಮಗೆ ಈ ಡಿಬೇಟ್ಗೆ. ನಮಸ್ಕಾರ. ಫೈನ್. ನಾನು ಮೊದಲಿಗೆ ನಿಖೇತ್ ನಿಮ್ಮನ್ನೇ ಕೇಳಿಬಿಡ್ತೀನಿ ಮೊದಲಿಗೆ. ನಿಖೇತ್, ಈಗ ಒಂದು ಅಳುಕಿತ್ತೋ ಇರಲಿಲ್ವೋ, ವೋಟಿನ ಪರ್ಪಸ್ಸು, ಚುನಾವಣೆ ಗೆಲ್ಲಬೇಕು ಅನ್ನೋ ಪರ್ಪಸ್ಸು, ಇದನ್ನು ಅನೌನ್ಸ್ ಮಾಡಿಬಿಟ್ರಿ. ಚೆನ್ನಾಗಿ ಗೊತ್ತಿರುತ್ತೆ, ಯಾವುದೇ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವರಿಗೆ ಒಂದು ಪ್ರಣಾಳಿಕೆ ರಚನೆ ಮಾಡಬೇಕಾದಾಗ 5 ಗ್ಯಾರಂಟಿ ಕೊಟ್ಟರೆ ಒಂದು ವರ್ಷಕ್ಕೆ ನನಗೆ 55,000 ಕೋಟಿಯಿಂದ 60,000 ಕೋಟಿ ಬೇಕು ಅನ್ನೋ ಸಾಮಾನ್ಯ ಜ್ಞಾನ ಇದ್ದೇ ಇರುತ್ತೆ. ಇದರಾಚೆಗೂ ಒಂದು ಚಾನ್ಸ್ ತೊಗೊಂಬಿಟ್ರಿ. ನಮ್ಗೆ ಇನ್ನೇನು ದಾರಿ ಇಲ್ಲ. ಇಲ್ಲಿ ಒಂದು ರಾಜ್ಯದ ಮಟ್ಟಿಗೆ ಭ್ರಷ್ಟಾಚಾರ 40% ಇದೆಲ್ಲ ಹೇಳ್ತಾ ಬಂದ್ರಿ. ಅಟ್ ದ ಸೇಮ್ ಟೈಮ್ ನಾವು ಬಂದರೆ ಇದು ಕೊಡ್ತೀವಿ ನೋಡ್ರಪ್ಪ ನಿಮಗೆ ಅಂತ ಹೇಳಿದ್ರಿ. ಹಾಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೆಲವು ಕಡೆ 2-3 ತಿಂಗಳಲ್ಲಿ ಅಕೌಂಟಿಗೆ ಬಿದ್ದಿಲ್ಲ, ಆಮೇಲೆ ಒಟ್ಟೊಟ್ಟಿಗೆ ಬೀಳುತ್ತೆ. ಈ ಥರದ್ದು ದೂರುಗಳ ನಡುವೆ ಇದು ನಾವು ನೋಡ್ತಾ ಬರ್ತಾ ಇದ್ದೀವಿ. ತಲಾ ಆದಾಯದಲ್ಲಿ ಕರ್ನಾಟಕ ದೇಶದಲ್ಲೇ ನಂಬರ್ 1. ಇದು ರಾಜ್ಯ ಕೊಟ್ಟಿರೋ ಅಂಕಿಅಂಶ ಅಲ್ಲ. ರಾಜ್ಯ ಕೊಟ್ಟಿದ್ರೆ ಒಂದು ಅನುಮಾನ ಇಟ್ಕೋಬಹುದಾಗಿತ್ತೇನೋ ನಾವು. ಕೇಂದ್ರದ ಹಣಕಾಸು ಇಲಾಖೆ ಕಡೆಯಿಂದ ಸದನದಲ್ಲಿ ಮಂಡನೆ ಆಗಿರ್ತಕ್ಕಂಥ ಅಂಕಿಅಂಶ ತಮಿಳುನಾಡು 2nd. ಗ್ಯಾರಂಟಿ ಸ್ಕೀಮ್ಗಿದ್ದಂಥ ಅಪವಾದಗಳಿಗೂ ಇವತ್ತು ಕರ್ನಾಟಕ ಈ ತಲಾ ಆದಾಯ ಅಚೀವ್ ಮಾಡಿರೋದಕ್ಕೂ ನಿಮ್ಗೇನಾದರೂ ಲಿಂಕ್ ಕಾಣಿಸ್ತಾ ಇದೆಯಾ? ಇಲ್ಲ, ಖಂಡಿತವಾಗಿಯೂ. ಯಾಕೆಂತಂದ್ರೆ ಭಾಳ ಸರ್ತಿ ಗ್ಯಾರಂಟಿ ಬಗ್ಗೆ ಮಾತನಾಡಬೇಕಾದ್ರೆ ಬಿಜೆಪಿಯವರು, ಯಾಕೆಂದ್ರೆ ಸರ್ ನಾನು ಆ ಸರ್ಕಾರ ಬರೋದಕ್ಕಿಂತ ಮುಂಚೆನೂ ಈ ಚರ್ಚೆಗಳಲ್ಲಿ ಭಾಗವಹಿಸ್ತಾ ಇದ್ದೆ, ಮಾಧ್ಯಮಗಳಲ್ಲಿ. ಸರ್ಕಾರ ಬಂದು ಹೊಸದ್ರಲ್ಲೂ ಭಾಗವಹಿಸ್ತಾ ಇದ್ದೆ. ಇವತ್ತು ಕೂಡ ನಾನು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದೀನಿ. ಸರ್ಕಾರ ಬರೋದಕ್ಕಿಂತ ಮುಂಚೆ ಮೋದಿಜಿಯವರು ಬಂದು ಈ ದೇಶ ಏನಂತ ಭಾಷಣ ಮಾಡ್ತಾ ಇದ್ರು ಅಂತಂದ್ರೆ, ಇವರು ಎಲೆಕ್ಷನ್ ಗೆಲ್ಲೋದಕ್ಕಾಗಿ ಮಾತ್ರ ಈ ಒಂದು ಸ್ಕೀಮನ್ನು ಅನೌನ್ಸ್ ಮಾಡ್ತಿದ್ದಾರೆ, ಆಮೇಲೆ ಇವ್ರು ಯಾವತ್ತು ಜಾರಿ ಮಾಡಲ್ಲ, ಗ್ಯಾರಂಟಿ ಕೊಡೋಕೆ ಸಾಧ್ಯ ಇಲ್ಲ, ಸುಳ್ಳು ಹೇಳ್ತಿದ್ದಾರೆ ಅಂತ ಮೋದಿಜಿಯವರು ಬಂದು ಭಾಷಣ ಮಾಡ್ತಾ ಇದ್ರು. ಸರ್ಕಾರ ಬಂತು. ಯಾವ ಪ್ರಮಾಣದಲ್ಲಿ ಸರ್ಕಾರ ಬಂತು ಅಂದ್ರೆ, ಬಂದ ನಂತರ ಬಿಜೆಪಿಯವ್ರದ್ದು ಒಂದಸ್ಮ ಬೊಂಬಡ ಹೇಳಿದ್ರಲ್ಲ, ಮಾಡಿ ಗ್ಯಾರಂಟಿ ನೋಡೋಣ, ಇನ್ನೂ ಒಂದು ವಾರ ಆಗಿಲ್ಲ, ಗ್ಯಾರಂಟಿ ಜಾರಿ ಮಾಡ್ಬಿಡ್ಬೇಕು, ಈಗ ಮಾಡಬೇಕು ಅಂತ. ಸೊ ಗ್ಯಾರಂಟಿ ಜಾರಿ ಮಾಡಿದ್ದಾಯ್ತು. ಆಗ ಮತ್ತೆ ಶುರು ಮಾಡಿದ್ರು, ಲೋಕಸಭೆ ಎಲೆಕ್ಷನ್ ಆಗೋ ತನಕ ಮಾತ್ರ ಕೊಡ್ತಾರೆ, ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ನಿಲ್ಸ್ಬಿಡ್ತಾರೆ. ಆಮೇಲೆ ಶುರು ಮಾಡಿದ್ರು, ರಾಜ್ಯ ದಿವಾಳಿ ಆಗೋಗುತ್ತೆ. ಸ್ವತಃ ನರೇಂದ್ರ ಮೋದಿ ಅವರು ಕರ್ನಾಟಕದ ಚುನಾವಣಾ ಸಂದರ್ಭದಲ್ಲಿ ಬಂದು ಮಾತನಾಡ್ತಾ ಇದ್ರು, ಕರ್ನಾಟಕ ದಿವಾಳಿ ಮಾಡಿಬಿಡ್ತಾರೆ ಅಂತ ಹೇಳಿ.
ಆದರೆ ಕರ್ನಾಟಕದಲ್ಲಿ ಗ್ಯಾರಂಟಿಯನ್ನು ಕೊಟ್ಟ ನಂತರ ಯಾವ ಪ್ರಮಾಣದ ಬದಲಾವಣೆ ಆಗಿದೆ ಅಂತಂದ್ರೆ, ಇದು ಯಾರಿಗೆ ಗ್ಯಾರಂಟಿ? ಸರ್ಕಾರ ಯಾರಿಗೆ ಬೇಕಾಗಿದೆ? ಅಂಬಾನಿಗೆ ಸರ್ಕಾರ ಬೇಕಿಲ್ಲ ಸರ್, ಅದಾನಿಗೆ ಸರ್ಕಾರ ಬೇಕಿಲ್ಲ ಸರ್, ಹೊಟ್ಟೆ ತುಂಬಿದವ್ರಿಗೆಲ್ಲ ಸರ್ ಸರ್ಕಾರ ಇರೋದು. ಸರ್ಕಾರ ಇರೋದು ಬಡವರಿಗೆ, ಸರ್ಕಾರ ಇರೋದು ರೈತರಿಗೆ, ಸರ್ಕಾರ ಇರೋದು ಹಸ್ದವ್ರಿಗೆ, ಕೂಲಿ ಕಾರ್ಮಿಕರಿಗೆ. ಸರ್ಕಾರ ಅವ್ರ ಪರವಾಗಿ ಕೆಲಸ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಗ್ಯಾರಂಟಿಯನ್ನು ಕೊಟ್ವಿ. ಈ ಗ್ಯಾರಂಟಿಯ ಕಾರಣಕ್ಕಾಗಿ ಯಾವುದೋ ಒಂದು ಸಣ್ಣ ಕೆಲಸ ಮಾಡೋದಕ್ಕೆ ಒಬ್ಬ ಹೆಣ್ಣುಮಗಳು ಯಾರು ದುಡ್ಡು ಕೊಡ್ತಿದ್ರು ಅವಳಿಗೆ? ಅವಳಿಗೆ ಸರ್ಕಾರ ವರ್ಷಕ್ಕೆ 24,000 ರೂಪಾಯಿ ಹಣ ಕೊಡುತ್ತೆ ಅನ್ನೋ ಗ್ಯಾರಂಟಿ ಇರೋದ್ರಿಂದ ಅವಳಿಗೆ ಯಾರಾದ್ರೂ 50,000 ರೂಪಾಯಿ ಸಾಲ ಕೊಡ್ತಾರೆ. ಯಾಕೆಂದ್ರೆ ಗ್ಯಾರಂಟಿ ದುಡ್ಡು ಬರುತ್ತೆ, ತೀರಿಸ್ತಾಳೆ ಬಿಡು ಅಂತ ಹೇಳಿ. ಆ ಹಣ ಕೊಡ್ತಾರೆ ಅನ್ನೋ ಭರವಸೆ ಇರೋದ್ರಿಂದ ಯಾರಾದರೂ ಒಬ್ಬ ಫೈನಾನ್ಸ್ ಮಾಡೋರಿಂದ ಹಿಡಿದು ಒಂದು ಸಣ್ಣ ಪುಟ್ಟ ಬ್ಯಾಂಕ್ಗಳಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಧೈರ್ಯವಾಗಿ ಸಾಲ ಕೊಡ್ತಾರೆ. ಆ ಹಣವನ್ನು ತಗೊಂಡಾಕೆ ವ್ಯವಹಾರ ಮಾಡ್ತಿದ್ದಾಳೆ. ಹೀಗಾಗಿ ಒಂದು ಕುಟುಂಬದ ಆದಾಯ ಹೆಚ್ಚಾಗಿದೆ, ಹೀಗಾಗಿ ಅವರ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿದೆ, ಹೀಗಾಗಿ ಬದುಕಿನ ಗುಣಮಟ್ಟ ಹೆಚ್ಚಾಗಿದೆ, ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ಹೀಗಾಗಿ ತಲಾದಾಯ ಕೂಡ ಹೆಚ್ಚಾಗಿದೆ. ಬಹಳ ಸ್ಪಷ್ಟವಾಗಿ ಕರ್ನಾಟಕದ ಜನ ಇವತ್ತು 10 ವರ್ಷದ ಹಿಂದೆ ಇದ್ದಿದ್ದಕ್ಕೂ ಇವತ್ತಿರೋದಕ್ಕೂ ಒಂದು ದೊಡ್ಡ ವ್ಯತ್ಯಾಸ ಕಾಣ್ತಾ ಇದೆ. ಕರ್ನಾಟಕ ರಾಜ್ಯದೊಳಗಡೆ ಇವತ್ತು ನಿಜವಾಗ್ಲೂ ಹೆಮ್ಮೆ ಪಡಬೇಕು ಪ್ರತಿಯೊಬ್ಬ ಕನ್ನಡಿಗನೂ ಕೂಡ. ಬಿಜೆಪಿ, ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ, ಜನತಾದಳ ಅಂತಲ್ಲ, ಪ್ರತಿಯೊಬ್ಬ ಕನ್ನಡಿಗ ಹೇಳ್ಬೇಕೇನು ಅಂದ್ರೆ, ಭಾರತ ದೇಶದಲ್ಲಿ ನಾವು ತಲಾ ಆದಾಯ ನಂಬರ್ 1 ಸ್ಥಾನಕ್ಕೆ ಇವತ್ತು ಏರಿದೀವಿ ಅನ್ನುವಂತ ಒಂದು ಸಂಭ್ರಮವನ್ನು ನಾವು ವ್ಯಕ್ತಪಡಿಸಬೇಕು. ಆ ರೀತಿಯಾದಂತ ಒಂದು ಸಮಾಧಾನ ಖಂಡಿತವಾಗಿಯೂ ನಮಗಿದೆ ಅಂತ ನಾನು ಭಾವಿಸ್ತೇನೆ. ವಿಜಯ್ ಕುಮಾರ್ ಅವರೇ, ಗ್ಯಾರಂಟಿಗಳನ್ನು ನೀವು ಟೀಕೆ ಮಾಡಿದ ನಿಜಾನ ಸುಳ್ಳ? ಗ್ಯಾರಂಟಿ ಯೋಜನೆಗಳ ಬಗ್ಗೆ ಭಾರತೀಯ ಜನತಾ ಪಕ್ಷ ಯಾವತ್ತೂ ವಿರೋಧ ಮಾಡಲಿಲ್ಲ. ಗ್ಯಾರಂಟಿ ಬಡವರ ಬಗ್ಗೆನೂ ನಮಗೂ ಕಲ್ಪನೆ ಇದೆ. ಭಾರತೀಯ ಜನತಾ ಪಕ್ಷ ಬಡವರ ಬಗ್ಗೆನೂ ಕಲ್ಪನೆ ಇದ್ದಂಥ ಪಕ್ಷ. ಕಲ್ಪನೆನ ಕಾಳಜಿನ ಅಂತ? ಕಾಳಜಿನೂ ಸಹಿತ. ಫೈನ್, ಪ್ರಶ್ನೆ ಇಲ್ಲ. ಈಗ ದೇಶದ ರಾಜ್ಯದ ಆರ್ಥಿಕಕ್ಕೆ ಹೊರೆ ಬೀಳಬಾರ್ದು ಅನ್ನುವಂಥ ಯೋಚನೆ ಇಟ್ಕೊಂಡು ನಾವು ಕೆಲವು ಸಲಹೆಗಳನ್ನು ಕೊಡುವಂಥದ್ದು ಮಾಡಿದ್ವಿ. ಆದರೆ ಇವತ್ತು ನಾನು ಹೇಳ್ತೀನಿ, ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥದ್ದು, ಈ ದೇಶದಲ್ಲಿ ಅತ್ಯಂತ ಬಡವರಾಗಿದ್ದಂಥ ಯಾವ ಸಮಾಜದಲ್ಲಿ ಏನಾದರೂ ಇದ್ದರೆ ಅದು ದಲಿತ ಸಮಾಜದಲ್ಲಿ ಅಂತ. ಈ ದಲಿತ ಸಮಾಜದಲ್ಲಿದ್ದಂಥ ಬಡವರನ್ನು ಮೇಲೆತ್ತು ಸಲುವಾಗಿಯೇ ಒಂದು ಕರ್ನಾಟಕ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಮಾಡಿದರು. ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ STP TSP ಯಲ್ಲಿದ್ದಂಥ ದುಡ್ಡನ್ನು ಮೊದಲನೇ ಹಂತದಲ್ಲಿ 14,000 ಚಿಲ್ಲರೆ ಕೋಟಿ ರೂಪಾಯಿಯನ್ನು ಇವರು ತೊಗೊಂಡು ಗ್ಯಾರಂಟಿಗೆ ಹಾಕ್ತಾರೆ. ಇವರು ಯಾರಿಗೆ ನ್ಯಾಯ ಕೊಡಕ್ಕೆ ಹೋಗ್ತಾ ಇದ್ದಾರೆ? ಏನು ಬಡವರಿಗೆ ನ್ಯಾಯ ಕೊಡಕ್ಕೆ ಹೋಗ್ತಾ ಇದ್ದಾರೆ? ಇವರು ತಮ್ಮ ಪಕ್ಷದ ಪ್ರಚಾರ ಮಾಡಿಕೊಂಡು ವೇದಿಕೆಯನ್ನು ನಿರ್ಮಾಣ ಮಾಡಿ ಮುಂದಿನ ದಿವಸದಲ್ಲಿ ಮತ್ತೆ ಸರ್ಕಾರ ಬರುವಂಥ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವರು ಬಡವರ ಪರವಾಗಿದ್ದಾರೆ. ಹೀಗಾಗಿ ನಾನು ಹೇಳ್ತೀನಿ, ಇಲ್ಲಿ ಟಾಪಿಕ್ಕು ತಲಾದಾಯ, STPS ಅದ್ರ ಬಗ್ಗೆ ಅದೆಲ್ಲ ಮಾಡ್ಕೊಂಡು ಹೇಳ್ತಿದ್ದೀನಿ. ಈಗ ಅವರೇ ಒಂದೇ ಒಂದು ಮಾತು ಕೇಳ್ತಾರೆ. ಈಗ ನಾನು ಇದನ್ನ ಯಾಕಂದ್ರೆ ಹಿಂದಿನ ಡಿಬೇಟ್ಗಳು ನನ್ನ ಅನುಭವ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಅನ್ಯಥಾ ಭಾವಿಸ್ಬೇಡಿ. ಈ ಚರ್ಚೆ ಅವತ್ತು ನಾನು ಮಾಡಿದ್ದೀನಿ. ಅವ್ರು ಒಂದೇ ಮಾತು ಹೇಳ್ತಾರೆ, ಈ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಇವನು SC, ಇವನು ST, ಇವನು OBC, ಇವನು ಮುಸ್ಲಿಮು, ಇವನು ಕನ್ನಡದವನು, ಹಿಂದೂ, ತಮಿಳ್, ಈ ಥರದ್ದು ನೋಡಿದೀವ ನಾವು. ನಾನು ಹೇಳ್ತೀನಿ, ಇವತ್ತು ಒಂದು ಮಹಿಳೆಗೆ 2,000 ಪ್ರತಿ ತಿಂಗಳಿಗೆ ಕೊಟ್ಟರೆ ಅವಳದು ಸಂಪೂರ್ಣ ಎಲ್ಲ ಸಂಸಾರ, ಕುಟುಂಬ, ಅವಳ ಗುರಿ, ಆಶಾ ವಿಚಾರಗಳನ್ನೆಲ್ಲನೂ ತೂಗಕ್ಕಾಗುತ್ತಾ? ಬರೀ 2,000 ಕೊಟ್ಟರೆ ಆಗುತ್ತಾ? ನಾನು ಹೇಳ್ತೀನಿ, 2,000 ಅಲ್ಲ, ಅದು 5,000 ಕೊಡಿ, ನಮ್ಗೆ ಖುಷಿ ಇದೆ. ಯಾಕಂದ್ರೆ ಒಂದು ಮಾದರಿಯಾಗಿ ಎಲ್ಲಾದ್ರೂ ಮಾಡಿದ್ರ ನೀವು ಇದನ್ನ? ಒಂದು 10,000 ಕೊಡಿ ಎಲ್ಲರೂ ಎಲ್ಲ ಕಡೆ ನಿಮ್ಮ ರಾಜ್ಯಗಳಲ್ಲಿ. ಅಲ್ಲ, ನಾವು ಮಾದರಿಯಾಗಿ ನಾನು ಹೇಳ್ತೀನಿ, ನಾವು ನಮ್ಮ ರಾಷ್ಟ್ರೀಯ ಪಕ್ಷ ಅದಕ್ಕೆ ಯೋಚನೆ ಚಿಂತನೆ ಮಾಡುವಂಥದ್ದು ರಾಜ್ಯಗಳ ಅಧಿಕಾರದ ಹೇಳ್ರಿ. ರಾಷ್ಟ್ರೀಯ ಪಕ್ಷ ಗೊತ್ತಿದೆ ಎಲ್ರಿಗೂ, ಒಳ್ಳೇದೇ. ನಾನು ಹೇಳೋದು, ನೀವು ಇದೇ ನಿಖೇತ್ ರಾಜ್ ಇದ್ದಾರೆ, ನಿಖೇತ್ ರಾಜ್ ನಾನು UP-ನಲ್ಲಿ 25,000 ತಿಂಗಳಿಗೆ ಮಹಿಳೆ ಕೊಡ್ತಾ ಇದ್ದೀನಿ, ನೀವು ಹಂಗ್ ಮಾಡಿ ಅಂತ ಹೇಳಿ. ಸರಿ, ನಾನು ಕೇಳ್ತೀನಿ, ನಾನು ಇಲ್ಲಿ ಹೇಳ್ತೀನಿ, ಮಹಾರಾಷ್ಟ್ರ ರಾಜ್ಯದಲ್ಲಿ 2,000 ಘೋಷಣೆ ಇತ್ತು. ಈ ವರ್ಷ ನಾವು 2,500 ಕೊಡ್ತಾ ಇದ್ದೀವಿ ಮಹಿಳೆಯರಿಗೆ. ಇವ್ರ ಗತೆ ನಾನು ಹೇಳ್ತೀನಿ, ನನ್ನ ಮಾತು ಕೇಳಿ ಒಂದು ನಿಮಿಷ. ಒಂದು ಕುಟುಂಬದಲ್ಲಿದ್ದಂಥ ಒಂದೇ ಒಂದು ಮಹಿಳೆಗೆ ಇವರು ಕೊಟ್ಟು ಅತ್ತೆ ಮತ್ತು ಸೊಸಿಗೆ ಜಗಳ ಹಚ್ಚುವಂಥದ್ದು ಮಾಡುವಂಥ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿದೆ. ಆದರೆ ಮಹಾರಾಷ್ಟ್ರದಲ್ಲಿ ನಾವು ಆ ಕುಟುಂಬದಲ್ಲಿದ್ದಂಥ ಪ್ರತಿಯೊಬ್ಬ ಮಹಿಳೆಗೆ ಕೊಡುವಂಥ ವ್ಯವಸ್ಥೆಯನ್ನು 2,500 ಕೊಡ್ತಾ ಇದ್ದೀವಿ, 2,500 ಕೊಡ್ತಾ ಇದ್ದೀವಿ. ತಮಗೆ ಗೊತ್ತಿರಲಿ, ಅಲ್ಲಿ ಅಭಿವೃದ್ಧಿ ಸಾಕಷ್ಟು ಕಾಣ್ತಾ ಇದ್ದೀವಿ. ಮುಂದಿನ ದಿವಸದಲ್ಲಿ ನಾನು ಹೇಳೋದೇನು, ಈ ಗ್ಯಾರಂಟಿ ವಾರಂಟಿಗಳನ್ನು ನಾವು ವಿರೋಧ ಮಾಡ್ತಾ ಇಲ್ಲ. ಈಗ ನಿನ್ನೆ ಕೇಳ್ಬಿಡ್ತೀವಿ ವಿಜಯ್ ಕುಮಾರ್ ಅವರು, ನೀವು ಆ ಪ್ರಶ್ನೆ ರೈಸ್ ಮಾಡಿದ್ರೆ ನಾನು ಕೇಳ್ಬಿಡ್ತೀನಿ. ಈಗ ಏನಾಗುತ್ತೆ, ಎಲ್ಲರೂ ಮನೇಲಿ ಎಲ್ಲರೂ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಟ್ ದ ಸೇಮ್ ಟೈಮ್ ಇಲ್ಲಿ ಗ್ಯಾರಂಟಿ ಕೊಟ್ಟಾಗ ಅಭಿವೃದ್ಧಿಗೆ ಇವ್ರ ಹತ್ರ ಹಣ ಇಲ್ಲ ಅಂದ್ರಿ. ಅಲ್ಲಿ ಮನೇಲಿರೋ ಇದ್ದಬದ್ದ ಹೆಂಗಸರಿಗೆಲ್ಲ ನೀವು ಕೊಟ್ಟು ಅಭಿವೃದ್ಧಿಗೆ ನಿಮ್ಗೆ ಹಣ ಇರೋದಾದರೆ, ಇಲ್ಲಿ 4 ಲಕ್ಷ ಕೋಟಿ ಬಜೆಟ್ ಇದೆ, 55,000 ಕೋಟಿ ಅಂತ ಗ್ಯಾರಂಟಿಗೆ ಎತ್ತಿಟ್ಬಿಟ್ಟು ಇನ್ನು 3.5 ಲಕ್ಷ ಕೋಟಿ ಅಂತ ಹಣ ಇದೆಯಲ್ಲಪ್ಪ, 4 ಲಕ್ಷ ಕೋಟಿನೂ ಗ್ಯಾರಂಟಿಗೆ ಎತ್ತಿಟ್ಟಿಲ್ಲ. ನೀವು ಹೆಂಗೆ ಅಭಿವೃದ್ಧಿ ನೀವು ಮಾತ್ರ ಅಭಿವೃದ್ಧಿ ಮಾಡ್ತೀರಿ ಅಂತ ಕನ್ಸಿಡರ್ ಮಾಡಬೇಕು. BJP-ಯೇತರ ರಾಜ್ಯಗಳಾದರೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಂಬಾರ್ದ ನಾವು? ಆಯಿತು, ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಯಾವ ಒಂದು ರಿಮಾರ್ಕೆಬಲ್ ಅಭಿವೃದ್ಧಿ ಏನಾದರೂ 2 ವರ್ಷದಲ್ಲಿ ಆಗಿದೆ? ವ್ಯಾಲಿಡ್ ಕ್ವಶನ್, ವ್ಯಾಲಿಡ್. ನನಗೆ ದಿನೇಶ್ ಕೇಳ್ತೀನಿ. ದಿನೇಶ್ ಅವರೇ,
ಇಲ್ಲಿ ಅಭಿವೃದ್ಧಿನ ಗ್ಯಾರಂಟಿ ಯೋಜನೆ ಅಂತ ಪ್ರಶ್ನೆ ಬಂತು. ಕಾಂಗ್ರೆಸ್ನವ್ರು ಯಾವಾಗ ಕೇಳಿದ್ರು ಒಂದು ಮಾತು ಹೇಳ್ತಾ ಇದ್ರು, ನಮ್ಮನ್ನು ಕಾಪಿ ಮಾಡಿದ್ದಾರೆ BJPಯವರು, ನಮ್ಮನ್ನು ಕಾಪಿ ಮಾಡ್ಕೊಂಡು ಇವರು ಯೋಜನೆಗಳು ಮಾಡ್ತಾ ಇದ್ದಾರೆ, ಇವ್ರಿಗೆ ಬೇರೆ ಗತಿನೇ ಇರಲಿಲ್ಲ, ನಮ್ಮದೇ ಮಾಡೆಲ್ ಅಂತ ಅವರು ಕ್ಲೈಮ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಾಡ್ಕೊಳ್ಳಿ. ಸಪೋಸ್ ಬೇರೆ ಪಾರ್ಟಿಗಳು, ನಾನು ನಿಮ್ಮ ಪಾರ್ಟಿನೂ ಸೇರ್ಸಕ್ಕೆ ಹೇಳ್ತೀನಿ, ನಾನು ನಿಮ್ಮ ಪಾರ್ಟಿನೂ ಬೇರೆ ಪಾರ್ಟಿನೂ ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂದರೆ ಕಾಂಗ್ರೆಸ್ನ ಕಾಪಿ ಕ್ಯಾಟ್ಗಳಲ್ಲ ನಾವು. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಾನು ಕಾಪಿ ಮಾಡಲ್ಲ. ಬೇಸ್ಡ್ ಆನ್ ಡೆವಲಪ್ಮೆಂಟ್ ವರ್ಕ್ಸ್ ಐ ವಿಲ್ ಆಸ್ಕ್ ದ ವೋಟರ್ ಟು ವೋಟ್ ಫಾರ್ ಮೈ ಪಾರ್ಟಿ ಟು ಮೈ ಪಾರ್ಟಿ ಅಂತ ಹೇಳಿ ನಾನು ಕೇಳ್ತೀನಿ ಅಂತ ಎದೆ ಮುಟ್ಕೊಂಡು ಜೋರ ಗಂಟಾಘೋಷವಾಗಿ ಎಲ್ಲಾದರೂ ಕೇಳಬೇಕಾಗಿತ್ತು. ಏನು ಯಾವ್ದಾದ್ರು ಸ್ಟೇಟಲ್ಲಾಗಲಿ, ಬೀಟ್ ಬಿಹಾರ್ ರೀ, ನಾನು ಯಾವ ಗ್ಯಾರಂಟಿ ಕೊಡಲ್ಲ ರೀ, ನಾನು ಬಿಹಾರವನ್ನು ನಿತೀಶ್ ಜೊತೆ ಸೇರ್ಕೊಂಡು ಅಭಿವೃದ್ಧಿ ಮಾಡಿದ್ದೀನಿ, ಬೇಸ್ಡ್ ಆನ್ ಡೆವಲಪ್ಮೆಂಟ್ ವರ್ಕೆ ನಾನು ಓಟ್ ಕೇಳ್ತೀನಿ ಅಂತ ಒಬ್ಬರಾದರೂ ಮಾತಾಡಬೇಕಾಗಿತ್ತಲ್ಲ. ಈ ಕಡೆ ಗ್ಯಾರಂಟಿನೂ ಮಾತಾಡ್ತಾರೆ, ಬೇರೆ ರಾಜ್ಯಗಳ ಅಭಿವೃದ್ಧಿ ಆಗಿಲ್ಲ ಅಂತಲೂ ಹೇಳ್ತಾರೆ. ಇವ್ರು ಮಾಡಿದ್ರೆ ಅಭಿವೃದ್ಧಿ, ಬೇರೆಯವ್ರು ಮಾಡಿದ್ರೆ ಅಭಿವೃದ್ಧಿ ಅಲ್ವಾ? ಹೇಗಿದು? ಇದು ಕ್ಲಾರಿಫಿಕೇಶನ್ ಬೇಕು. ನೀವೇನು ಹೇಳಿದ್ರು ನಾನು ತಗೋತೀನಿ, ಸ್ವೀಕರಿಸ್ತೀನಿ. ನಾನು ಮೊನ್ನೆ ನರೇಂದ್ರ ಮೋದಿ ಅವರು ರೇವಡಿ ಕಲ್ಚರ್ ಅಂತಾನೆ ಇದನ್ನ ಎಲ್ಲಾ ಕಡೆ ಭಾಷಣ ಮಾಡಿದ್ರು. ತುಕ್ಸಟ್ಟೆ ಸ್ವೀಟ್ ಅಂಡ್ ಕಲ್ಚರ್ ಅಂತ. ದೆಹಲಿಯಲ್ಲಿ ಶಿಕ್ಷಣ, ಆರೋಗ್ಯ, ಎಲೆಕ್ಟ್ರಿಸಿಟಿ, ವಾಟರ್, ಟ್ರಾನ್ಸ್ಪೋರ್ಟೇಷನ್ ಇಷ್ಟು ಕೊಟ್ಟಿದ್ದಕ್ಕೆ ರೇವಡಿ ಕಲ್ಚರ್ ಅಂದ್ರು. ನಾವು ಯಾರಿಗೂ ಹಣನೂ ಕೊಟ್ಟಿರ್ಲಿಲ್ಲ ಆ ಟೈಮಲ್ಲಿ. ಕೊಟ್ಟಿದ್ದೇನಂದ್ರೆ ಶಿಕ್ಷಣ, ಆರೋಗ್ಯ, ಟ್ರಾನ್ಸ್ಪೋರ್ಟೇಷನ್, ಎಲೆಕ್ಟ್ರಿಸಿಟಿ, ವಾಟರ್. ಇದು ಎಸೆನ್ಷಿಯಲ್ ಥಿಂಗ್. ಇದನ್ನ ಕೊಟ್ಟಿದ್ದಕ್ಕೇನೆ ರೇವಡಿ ಕಲ್ಚರ್ ಅಂತ ಯಾರೋ ಪ್ರಧಾನಮಂತ್ರಿಗಳು ಇಡೀ ದೇಶಾದ್ಯಂತ ಹೇಳ್ಕೊಬಂದ್ರು. ಇವತ್ತು ಅದನ್ನೇ ಕಾಪಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಆಗ್ಬೋದು, ಇವತ್ತು ಕಾಪಿ ಮಾಡೋಕ್ಕೂ ಆಗ್ತಾ ಇಲ್ಲ. ಈಗ ಕಾಪಿ ಮಾಡೋದು ಅಂದರೆ ನಾವು ಶಿಕ್ಷಣ ಕೊಟ್ಟು ಅದನ್ನ ಕೊಡೋಕೆ ಆಗ್ತಾ ಇಲ್ಲ ಇವತ್ತು ಕರ್ನಾಟಕದಲ್ಲಿ. ಇವತ್ತು ಆರೋಗ್ಯ ಕೊಟ್ಟು ಅದನ್ನ ಕೊಡೋಕೆ ಆಗ್ತಾ ಇಲ್ಲ. ಕೊಟ್ಟಿದ್ದನ್ನು ನಿಲ್ಲಿಸಿದ್ದಾರೆ ಇವತ್ತು ಡೆಲ್ಲಿನಲ್ಲಿ. ಇವತ್ತು ಆ ಒಂದು ಇವತ್ತು ಹೆಣ್ಮಕ್ಳಿಗೆ ಬಸ್ ಕೊಡ್ತಾ ಇಲ್ಲ. ಇದ್ದಿದ್ದ ಮನೆಗಳು ಹೊಡೆದಾಕಿದ್ದಾರೆ. ಪೈಪಲ್ಲಿ ವಾಟರ್ ಕೊಡ್ತಿದ್ದು ಅದನ್ನ ನಿಲ್ಲಿಸ್ಬಿಟ್ಟು ಇವತ್ತು ಟ್ಯಾಂಕರ್ ಮಾಫಿಯಾ ತಂದಿದ್ದಾರೆ ಮತ್ತೆ ಡೆಲ್ಲಿನಲ್ಲಿ. ಅಂದರೆ ಇವತ್ತು ಜನಗಳ ಸ್ಥಿತಿ ಇವತ್ತು ಮತ್ತೆ ಮೊಹಲ್ಲಾ ಕ್ಲಿನಿಕ್ಗಳಿಗೆ ಅಪಾಯಿಂಟ್ಮೆಂಟ್ಗಳು ಕೊಟ್ಟಿಲ್ಲ, ಎಲ್ಲಾನು ಕಿತ್ತಾಕವ್ರೆ. ಅಂದ್ರೆ ಇವತ್ತು ವ್ಯವಸ್ಥೆ ಯಾವ ಹೀನಾಯ ಪರಿಸ್ಥಿತಿಗೆ ಹೋಗಿದೆ ಅಂದ್ರೆ ಅದನ್ನ ಕಾಪಿ ಕೂಡ ಮಾಡೋಕ್ಕಾಗಲ್ಲ. ಆಮ್ ಆದ್ಮಿ ಪಾರ್ಟಿನ ಇವತ್ತು ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು. ಇನ್ನು ಈ ತಲಾವಾರು ಆದಾಯಕ್ಕೆ ಬಂದ್ರೆ ಇವತ್ತು ವರ್ಲ್ಡ್ ಬ್ಯಾಂಕ್ ಏನು ಹೇಳುತ್ತೆ, ಇಂಡಿಯಾ ಇಸ್ ಎ ಕ್ಲಾಸಿಫೈಡ್ ಆಸ್ ಎ ಲೋವರ್ ಮಿಡಲ್ ಇನ್ಕಮ್ ಕಂಟ್ರಿ ಅಂತ ಕರೆಯುತ್ತೆ. ಲೋವರ್ ಮಿಡಲ್ ಇನ್ಕಮ್ ಕಂಟ್ರಿ ಅಂದ್ರೆ ನಮ್ಮ ತಲಾವಾರು ಆದಾಯ ಏನು ಅಮೆರಿಕಾ ಲೆವೆಲ್ಗೆ ಹೋಗಿಲ್ಲ, ಅಥವಾ ಜಪಾನ್ ಲೆವೆಲ್ಗೆ ಹೋಗಿಲ್ಲ, ಚೈನಾ ಲೆವೆಲ್ಗೂ ನಾವು ರೀಚ್ ಆಗೋಕ್ಕಾಗಲ್ಲ. ಪಕ್ಕದ ಇನ್ನೂ 50 ವರ್ಷ ಹೋದ್ರೂ ಚೈನಾಕ್ಕೆ ಈ ಥರ ಆಡಳಿತ ಮಾಡಿದ್ರೆ ಚೈನಾನು ರೀಚ್ ಮಾಡೋಕ್ಕಾಗಲ್ಲ. ನಾವು ಸುಮ್ಮನೆ ಹೇಳ್ಕೊತೀವಿ 56 ಇಂಚು ಅದು ಇದು ಇವೆಲ್ಲ ಕತೆ ಹೇಳ್ತೀವಿ ಹೊರತು ನಾವು ಪಕ್ಕ ಚೈನಾ ಇದೆಯಲ್ಲ ಅವ್ರನ್ನ 56 ಇಂಚ್ ಇರೋದ್ರಿಂದನೇ ಅದಕ್ಕೆ ನಾವು ಬೆರಳು ಕೂಡ ಟಚ್ ಮಾಡಕ್ಕಾಗಲ್ಲ ನಾವು. ಒಂದು ಹೇಳ್ತೀನಿ, there is a disparity. ಇವತ್ತು ನಾನು ಮಾತಾಡ್ತೀನಿ, ಆಮೇಲೆ ನೀವು ಅದಕ್ಕೆ ಕೌಂಟರ್ ಕೊಡಿ ಸರ್. ನೀವು ಮಾತಾಡಿದಾಗ ಸುಮ್ಮನೆ ಇದ್ದೆ, ನೀವು ಕೌಂಟರ್ ಕೊಡಿ. ಆಮೇಲೆ ಪಾಯಿಂಟ್ ಬರ್ಕೊಂಡು ಕೌಂಟರ್ ಕೊಡಿ. ಆಮೇಲೆ ನಾನು ಬೇಡ ಅನ್ನಲ್ಲ. ಅರ್ನಾಲ್ಡ್ಗೂ ಇದೆ ಸರ್, ಅರ್ನಾಲ್ಡ್ಗೂ ಇದೆ ನಿತಿನ್ ಗಡ್ಕರಿ ಹೇಳಿದ್ದಾರೆ ಇವತ್ತು ಹಣ ಏನಾಗ್ತಾ ಇದೆ, ಶ್ರೀಮಂತರು ಆಯ್ತವ್ರೆ, ಬಡವರು ಆಯ್ತಾರೆ. ಇವರ ಪಕ್ಷದ ನಿತಿನ್ ಗಡ್ಕರಿ ಅವರು ಹೇಳಿರೋ ವರ್ಡ್ ಒಂದು ವಾರದ ಹಿಂದೆ. ನಾನೇನದನ್ನ ಬೇಕಾದ್ರೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಇವತ್ತು ಏನು ತಲಾವಾರು ಆದಾಯ ಕೇವಲ ಏನು ಇವ್ರು ಕೊಡೋ ಈ ಕರ್ನಾಟಕದಲ್ಲಿ ಏನು 50,000 ಕೋಟಿ ಇವ್ರು ಇಟ್ಟಿರೋದು, ಏನು ಬಡ್ಜೆಟ್ ಏನು ಇವ್ರದೆಲ್ಲ ಈ 4 ಲಕ್ಷ ಕೋಟಿ ಇಟ್ಟಿಲ್ಲ. ಅದಕ್ಕೆ ಇವ್ರೆ 4 ಲಕ್ಷ ಕೋಟಿ ಇಟ್ಟಿಲ್ಲ. ಇಡಬೇಕಾಗಿತ್ತಾ? ನಾನು ಹೇಳ್ತಾ ಇರೋದು ಟೋಟಲ್ GSDP ಬಂದು 30 ಲಕ್ಷ ಕೋಟಿ ಇದೆ ಕರ್ನಾಟಕದ್ದು. ಅದಕ್ಕೆ ಪ್ರೈಮರಿ ಸೆಕ್ಟ್ರು, ಸೆಕೆಂಡರಿ ಟರ್ಷರಿ ಸೆಕ್ಟ್ರು ಇವು ಕೆಲಸ ಮಾಡ್ತಾ ಇರೋದು. ಪ್ರೈಮರಿ ಸೆಕ್ಟರ್ ಬಂದು ಅಗ್ರಿಕಲ್ಚರ್, ಅವರೇ 17% ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿದ್ದು 35% ಸೆಕೆಂಡ್ರಿ ಅಂದ್ರೆ ಬಿಲ್ಡಿಂಗು, ಕನ್ಸ್ಟ್ರಕ್ಷನ್, ರೆಡಿಮೇಡ್ ಇದು. ಇನ್ನು ಉಳಿದಿದ್ದು 55% ನಮ್ದು ಬರ್ತಾ ಇರೋದು ಟರ್ಷರಿ ಸೆಕ್ಟ್ರು, ಅದು ಸರ್ವಿಸ್ ಸೆಕ್ಟ್ರು. ಏನು ಟ್ರಾನ್ಸ್ಪೋರ್ಟೇಷನು, GST, ಅದು ಇದು, ಹಡಗು. ಇವತ್ತೇನು ತಲಾವಾರು ಆದಾಯ ಇನ್ಕ್ರೀಸ್ ಆಗಿದೆ, ಇಟ್ ಇಸ್ ನಾಟ್ ಡನ್ ಬೈ ಥ್ರೂ ದಿಸ್ ಈ ಫ್ರೀ ಸ್ಕೀಮ್ಗಳಿಂದ ಆಗಕ್ಕೆ ಸಾಧ್ಯ ಇಲ್ಲ. ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಕೃಷ್ಣರಾಜ್ ಅವರೇ, ಈಗ ತಲಾ ಆದಾಯದಲ್ಲಿ ಗ್ಯಾರಂಟಿ ಸ್ಕೀಮ್ಗಳ ಕೊಡುಗೆ ಇದೆಯಾ ಇಲ್ವಾ? ಖಂಡಿತ ಇದೆ. ಯಾಕೆ ಅಂತ ಹೇಳಿದ್ರೆ, ನಾನು ಹೇಳೋದು ಏನಂತಂದ್ರೆ, ಎಕಾನಮಿನ ನಾವು ಮ್ಯಾನೇಜ್ ಮಾಡಬೇಕಾದಾಗ ಎಕಾನಮಿನಲ್ಲಿ 2 ಕೈಗಳು ಅಥವಾ 2 ಫೋರ್ಸಸ್ ಕಾರಣವಾಗ್ತದೆ. ಒಂದು ಡಿಮ್ಯಾಂಡ್, ಇನ್ನೊಂದು ಸಪ್ಲೈ. ಆ ಒಂದು ಎಕಾನಮಿನ ಮ್ಯಾನೇಜ್ ಮಾಡೋದು ಒಂದು ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಈ ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್ ಏನಪ್ಪಾ ಅಂತಂದ್ರೆ, ಈ ಜನರಲ್ಲಿ ಅಗ್ರಿಗೇಟ್ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡೋದು, ಅಂದ್ರೆ ಅವ್ರು ಕೊಂಡುಕೊಳ್ಳೋ ಶಕ್ತಿನ ಜಾಸ್ತಿ ಮಾಡೋದು.
ಸಪ್ಲೈ ಸೈಡ್ ಅಂತಂದ್ರೆ ಈ ಒಂದು ಮೂಲಭೂತ ಸೌಕರ್ಯಗಳನ್ನ ಜಾಸ್ತಿ ಕ್ರಿಯೇಟ್ ಮಾಡೋದು, ಈಗ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ ಮಾಡುವಂಥದ್ದು, ಒಂದು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವಂಥದ್ದು, ಅದ್ರ ಮೂಲಕ ಎಂಪ್ಲಾಯ್ಮೆಂಟ್ ಜನರೇಷನ್ ಕ್ರಿಯೇಟ್ ಮಾಡುವಂಥದ್ದು. ಸೊ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಬಟ್ ಜಾಬ್ಲೆಸ್ ಗ್ರೋತ್ ಆಗ್ತಾ ಇದೆ. ಓಕೆ. ಅಂದ್ರೆ ಡೆಮಾಗ್ರಫಿಕ್ ಡಿವಿಡೆಂಡ್ ಇದ್ರೂನು ಅಲ್ಲೇನಾಗ್ತಾ ಇದೆ, ಜಾಬ್ ಇಲ್ಲದೆ ಇರೋದ್ರಿಂದ ಜಾಬ್ಲೆಸ್ ಗ್ರೋತ್ ಆಗ್ತಾ ಇದೆ. ನೀವು ನೋಡಿರ್ಬೋದು ವುಮೆನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಎಷ್ಟಿದೆ, ಮತ್ತೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟು ಜಾಸ್ತಿ ಇದೆ, ಮತ್ತೆ ರೂರಲ್ ಏರಿಯಾದಲ್ಲಿ ಇರುವಂತಹ ಯುವಕರ ಸಂಖ್ಯೆ ಎಷ್ಟಿದೆ, 60% ಇವತ್ತು ಕೂಡ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ರೂರಲ್ ನಲ್ಲಿ ಇದ್ದಾರೆ ಜನ. ಸೊ ಅವ್ರಿಗೆ ಉದ್ಯೋಗ ಅವಕಾಶಗಳು ಮತ್ತೆ ಎಂಟರ್ಪ್ರಿನ್ಯೂರ್ಶಿಪ್ ಡೆವಲಪ್ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಇಲ್ಲ, ಯಾರು ಸಿಟಿನಲ್ಲಿದ್ದಾರೆ ಅವರು ಜಾಸ್ತಿ ಉದ್ಯೋಗ ಅವಕಾಶಗಳನ್ನ ಗಿಟ್ಸ್ಕೊಂಡು ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಎಕಾನಮಿಲಿ ಕೆಲಸ ಮಾಡ್ತಿರೋದು. ಸೊ ಗ್ಯಾರಂಟಿ ಯೋಜನೆಗಳು ಹೇಗೆ ಸಹಾಯಕ ಆಗಿದೆ ಅಂತಂದ್ರೆ, ನಿಮ್ಗೆ ಗೊತ್ತಿದೆ COVID-19 ಆದ್ಮೇಲೆ ಸಾಕಷ್ಟು ಉದ್ಯೋಗ ಅವಕಾಶಗಳು ಕೈ ತಪ್ಪಿತು. ಅದರಲ್ಲೂ MSMEಗಳು ಸೋಲನ್ನ ಕಂಡ್ವು. ಸೊ ಆವಾಗ ಈ ಒಂದು ಗ್ಯಾರಂಟಿ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಿದಾಗ ಆ ಒಂದು ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್ ಅಥವಾ ಅಗ್ರಿಗೇಟ್ ಡಿಮ್ಯಾಂಡನ್ನು ಜಾಸ್ತಿ ಮಾಡಲಿಕ್ಕೆ ಅಥವಾ ಜನರ ಒಂದು ಕೊಂಡುಕೊಳ್ಳುವ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಸಹಾಯ ಆಯಿತು. ಅದರಲ್ಲೂ ಈ ಒಂದು 5 ಗ್ಯಾರಂಟೀಸ್ನ ನೋಡಿದಾಗ 3 ಗ್ಯಾರಂಟಿ ಸ್ಕೀಮ್ಸ್ಗಳು ಈ ವುಮೆನ್ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಶಕ್ತಿ ಸ್ಕೀಮ್ ಆಗಿರ್ಬೋದು, ಮತ್ತೆ ಗೃಹಲಕ್ಷ್ಮಿ ಇರ್ಬೋದು, ಮತ್ತೆ ವಿದ್ಯುತ್ ಶಕ್ತಿ, ಅದು ಎಲ್ರಿಗೂ ಅಪ್ಲೈ ಆಗುತ್ತೆ, ಮತ್ತೆ ಆಹಾರ ಭದ್ರತೆ ಇರ್ಬೋದು, ಮತ್ತೆ ಯುವ ನಿಧಿ, ಇವುಗಳು. ಸೊ ಈ ಒಂದು 5 ಗ್ಯಾರಂಟೀಸು ಇವು ಯಾವ ರೀತಿ ವರ್ಕ್ ಮಾಡಿದೆ ಅಂತಂದ್ರೆ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಕಾನ್ಸೆಪ್ಟ್ ಏನು ನಾವು ಮಾತಾಡ್ತಾ ಇದ್ದೀವಿ, ಈ ಒಂದು ನೊಬೆಲ್ ಲಾರಿಯೇಟ್ ಆದಂತಹ ಡೂಫ್ಲೋ ಮತ್ತೆ ಅವರ ಇವರು ಏನು ಆ ಒಂದು ಕಾನ್ಸೆಪ್ಟನ್ನು ಪ್ರಚಾರ ಮಾಡ್ತಾ ಇದ್ದಾರೆ, ಆ ಒಂದು ತಳಹದಿಯ ಮೇಲೆ ಇರುವಂಥದ್ದು ಇದು. ಅಂದರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಂದರೆ ಒಂದು ಕಡೆ ಏನಾಗ್ತದೆ, ಆದಾಯ ಶ್ರೀಮಂತರಲ್ಲಿ ತುಂಬ ಹೆಚ್ಚಾಗ್ತಾ ಇದೆ. ಅದು ಹೆಚ್ಚಾಗಲಿಕ್ಕೆ ಈ ಥಾಮಸ್ ಪಿಕೆಟೆ ಮತ್ತು ಸ್ಟಿಗ್ಲಿಟ್ಜು ಮತ್ತು ಬೇರೆ ಬೇರೆ ಎಕನಾಮಿಸ್ಟ್ ಎಲ್ಲ ಅರ್ಥೈಸ್ಕೊಂಡಿರೋದು ಏನಂತಂದರೆ, ಈ ಒಂದು ಶ್ರೀಮಂತರಲ್ಲಿ ಆದಾಯ ಮತ್ತು ವೆಲ್ತ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ, ಅವರು ಈ GDP ಗ್ರೋತ್ ರೇಟ್, ಫಾರ್ ಎಕ್ಸಾಂಪಲ್ ನೀವು ಮಾತಾಡ್ತಾ ಇದ್ರಿ, GDP ಈಗ ನಮ್ಮ ದೇಶದಲ್ಲಿ 6.5% ಗ್ರೋತ್ ಆಗ್ತಾ ಇದೆ ಅಂದರೆ, ಅವರ ಆದಾಯ ಈಗ ಅದಾನಿ, ಅಂಬಾನಿ ಮತ್ತೆ ಬೇರೆ ಬೇರೆ ಕಾರ್ಪೊರೇಟ್ ಸೆಕ್ಟರ್ಗಳ ಆದಾಯ ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೆ, ಅವ್ರದ್ದು 18%, 20%, 25% ಆದಾಯ ಹೆಚ್ಚಾಗ್ತಾ ಇರುವಂಥದ್ದು. ದೇಶದ ಆದಾಯ ಎಷ್ಟು ಹೆಚ್ಚಾಗ್ತಾ ಇದೆ ಅಂದ್ರೆ ಅರೌಂಡ್ 6.5 to 7% ಆಗ್ತಾ ಇದೆ. ಬಟ್ ಅವ್ರ ಆದಾಯ ಎಷ್ಟು ಹೆಚ್ಚಾಗ್ತಾ ಇದೆ ಅಂದ್ರೆ ಮೋರ್ ದೆನ್ 20%, 25% ಹೆಚ್ಚಾಗ್ತಿರೋದು. ಈ ಒಂದು ಬಡವರಲ್ಲಿ ನೋಡಿದಾಗ ಇವರ ಆದಾಯ ಏನಾಗಿದೆ, ಅದು ಬೆಳವಣಿಗೆನೇ ಇಲ್ಲ, ಕುಸಿತಾ ಇದೆ ಆಕ್ಚುಲಿ. ಅಗ್ರಿಕಲ್ಚರ್ ಇನ್ಕಮ್ ತೆಗೆದುಕೊಳ್ಳಿ, ಬೇರೆ ಬೇರೆ ಸ್ಯಾಲ್ರಿ ತಗೊಳ್ಳಿ, ಅದು ಇನ್ಫ್ಲೇಷನ್ ಆಗಿ ಅದು ಸ್ಯಾಲ್ರಿ ಸರಿಯಾಗಿ ಅವ್ರಿಗೆ ಲೈವ್ಲಿಹುಡ್ನ ಸಾಗಿಸ್ಲಿಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಇದೆ. ಅಂದರೆ ಈವನ್ ದೇ ಕಾಂಟ್ ಮೀಟ್ ದಿ ಬೇಸಿಕ್ ನೀಡ್ಸ್, ಆ ರೀತಿ ಒಂದು ಪರಿಸ್ಥಿತಿ ಇದೆ. ಅಂದರೆ ಈಗ ಲೇಬರ್ ವೇಜಸ್ ತಗೊಳ್ಳಿ, ಅದೆಲ್ಲ ರಿವಿಷನ್ನೇ ಆಗಿಲ್ಲ. ಓಕೆ. ಸೊ ಈ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಇಂಡಿಯಾ ಈಸ್ ಡಿವೈಡೆಡ್ ಬಿಟ್ವೀನ್ ದಿ ಪೂರ್ ಅಂಡ್ ದಿ ರಿಚ್. ಓಕೆ. ಅದರಿಂದ ಬೇಸಿಕ್ ಬಿಗ್ ಫ್ಯಾಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಿಖೇತ್, ನನ್ನ ಪಾಯಿಂಟ್ ಏನಿದೆ ಅಂದರೆ, ಇಲ್ಲಿ ಸಾಕಾ ಗ್ಯಾರಂಟಿ? ಸಾಕಾ? ಆಯಿತು, ದೇಶದಲ್ಲಿ ಗ್ಯಾರಂಟಿ ಬರ್ತಾ ಇದೆ, ತಲಾ ಆದಾಯ ನಮ್ದು ಇನ್ಕ್ರೀಸ್ ಆಗಿದೆ. ತಲಾ ಆದಾಯ ಗ್ಯಾರಂಟಿಗಳಿಂದಾನೇ ಬಂತು, ಅಥವಾ ಪರ್ಚೇಸಿಂಗ್ ಪವರ್, ಒಬ್ಬ ಮನುಷ್ಯನ ಕೊಂಡುಕೊಳ್ಳುವ ಸಾಮರ್ಥ್ಯ ವೃದ್ಧಿಯಾಗಿಯೇ ಅವನು ಇನ್ವೆಸ್ಟು ಮಾಡ್ತಿರ್ಬೋದು, ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರ ಮಾಡ್ತಿರಬಹುದು. ಆಗಲೇ ನೀವು ಹೇಳ್ತಾ ಇದ್ದರೆ ಅವನಿಗೆ ಸಾಲ ತೆಗೆದುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗಿರಬಹುದು, ಅವನು ಸಿಗುತ್ತೆ ಬಿಡಪ್ಪ ಅಂಥೇಳಿ ಒಂದು ಕಾನ್ಫಿಡೆನ್ಸು. ಅಟ್ ದ ಸೇಮ್ ಟೈಮ್ ಸಿಟಿಲಿ ಒಂದು ಮಗ ದುಡಿತಾ ಇರ್ತಾನೆ, ಸಿಟಿಲಿರ್ತಾನೆ, ಒಂದು 20,000 ದುಡಿತಿರ್ತಾನೆ. ಸಿಟಿಲಿ ಬಾಡಿಗೆನೇ 10,000 ಇರುತ್ತೆ. ಅವನ ರೇಷನ್ನು, ಅವನ ಓಡಾಟ, ಪೆಟ್ರೋಲು, ಡೀಸೆಲ್ಲು 20,000 ಆಗಿಬಿಡ್ಬಹುದು. ಅಮ್ಮನಿಗೇನೋ ಕಳಿಸ್ಬೇಕು ಅಂತ ಅಂದ್ಕೋತಾನೆ, ಆಸೆ ಇದೆ, ಆಗ್ತಿಲ್ಲ. ಒಂದು 15,000 ಸಂಬಳ ಇದೆ, PGಗೆ 6,000, 7,000 ಕಟ್ತಾರೆ, ಅನೇಕರು ಕಟ್ತಾರೆ. ಓಡಾಟಕ್ಕೆ ಒಂದು 2,000. ಇನ್ನು ಸಣ್ಣ ಪುಟ್ಟ ಖರೀದಿ, ಸಣ್ಣ ಪುಟ್ಟ ನಾನೇನೋ ಒಂದೇನೋ ತಿನ್ನಬೇಕು ಅಂದ್ಕೊಂಡ್ರು ಕೂಡ ಅವ್ರದ್ದು ಮುಗಿದೋಯ್ತು 15,000. ಸೊ ಪರಿಸ್ಥಿತಿ ಹೀಗಿದ್ದಾಗ ಅಮ್ಮನಿಗೆ ನನಗೆ ಚಿಂತೆ ಇಲ್ಲಪ್ಪ, 2,000 ಬಂದರೆ ಹಳ್ಳಿ ಭಾಗದಲ್ಲಿ ಒಂದು ರೇಷನ್ ಬರುತ್ತೆ, ವಿದ್ಯುತ್ ಬಿಲ್ ಕಟ್ಟಂಗಿಲ್ಲ ಅಮ್ಮ, ನೀರಿನ ಬಿಲ್ ಇರಲ್ಲ ಅಲ್ಲಿ ಆ ಭಾಗಗಳಲ್ಲಿ ಇರಲ್ಲ, ಅದೊಂದು ಸೇಫ್ಟಿ ಅಂತ ಬಂದಾಗ ಇವನ್ಗೆ ಉಳಿಸೋ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಉದ್ಯೋಗ ಕೊಡೋ ಬಾಪ್ತೆ ಬಿಟ್ಬಿಟ್ರ ನೀವು, ಉದ್ಯೋಗ ಕೊಡ್ತಕ್ಕಂಥ ವಿಚಾರ ಕೂಡ ಅಷ್ಟೇ ಇಂಪಾರ್ಟೆಂಟು. ನಾನು ಮೀನನ್ನು ತಂದು ನಿಮಗೆ ಕೊಡೋಕ್ಕೂ ಮೀನು ಹಿಡಿಯೋದು ಕಲಿಸೋಕ್ಕೂ ಬಹಳ ವ್ಯತ್ಯಾಸ ಇದೆ. ಉದ್ಯೋಗ ಎನ್ನುವುದು ಮೀನು ಹಿಡಿಯೋದು ಕಲಿಸುವಂಥದ್ದು. ಇದು ಯಾವುದೇ ಪಾರ್ಟಿ ಗ್ಯಾರಂಟಿ ಕೊಟ್ಟರು ನಾನು ಇದೇ ವಾದ. ಹಾಗಂತ ನಾನು ಗ್ಯಾರಂಟಿ ವಿರೋಧಿನ ಅಲ್ಲ.
ಈ ಥರ ಸಮಕ್ಕೆ ನೀವೇನಾದರೂ ಮಾಡ್ತಾ ಇದ್ದೀರಾ, ಅಥವಾ ಗ್ಯಾರಂಟಿ ಕೊಟ್ಟಿದ್ದೀನಿ 3 ಬೈ ಎಲೆಕ್ಷನ್ ಗೆದ್ದುಬಿಟ್ಟೆ ನಾನು, ಇನ್ನೇನು ಅಷ್ಟು ಅವಶ್ಯಕತೆ ಇಲ್ಲ, ಈ ಒಂದು ಮೂಡಲ್ಲಿ ನಿಮ್ಮ ಪಾರ್ಟಿ ಹೋಗ್ತಿದೆಯಾ? ಇಲ್ಲ ಖಂಡಿತ ಇಲ್ಲ ಸರ್. ಯಾಕೆಂದ್ರೆ ಸಾಮಾನ್ಯವಾಗಿ ನಮ್ಮ ಪಾರ್ಟಿ ಮೇಲೆ ಬಿಜೆಪಿಯವರು ಇರ್ಬೋದು, ಬೇರೆ ಬೇರೆಯವರೆಲ್ಲರೂ ಒಂದು ಆರೋಪ ಮಾಡ್ತಾರೆ ಏನು ಅಂತ, ಗ್ಯಾರಂಟಿ ಕೊಟ್ಬಿಟ್ರು ಅಭಿವೃದ್ಧಿ ಆಗ್ತಾ ಇಲ್ಲ, ಗ್ಯಾರಂಟಿ ಕೊಟ್ಬಿಟ್ರು ಅಭಿವೃದ್ಧಿ ಆಗ್ತಾ ಇಲ್ಲ. ಇಫ್ ಯು ಸಿ ದ ಬಜೆಟ್ ಆಫ್ ದ ಕರ್ನಾಟಕ ಎಷ್ಟು ಸರ್, 4,09,000 ಚಿಲ್ಲರೆ ಕೋಟಿ ಕರ್ನಾಟಕ ರಾಜ್ಯದ ಬಜೆಟ್ ಇದೆ. ಈ 4,09,000 ಚಿಲ್ಲರೆ ಕೋಟಿ ಕರ್ನಾಟಕ ರಾಜ್ಯದ ಬಜೆಟ್ ಅಲ್ಲಿ ಅಭಿವೃದ್ಧಿಗಾಗಿ ನಾವು ಕೊಟ್ಟಿರೋಷ್ಟು ಹಣ ಎಷ್ಟು? 83,000 ಚಿಲ್ಲರೆ ಕೋಟಿ ಹಣನ ಸಿದ್ದರಾಮಯ್ಯನವರು ಅಭಿವೃದ್ಧಿಗಾಗಿ ಕೊಟ್ಟಿದ್ದಾರೆ. ನೀವು ಇವತ್ತು ನಾವು ತಲಾ ಆದಾಯವನ್ನ ನಾವು ನೋಡ್ತಾ ಇದ್ದೀವಿ, ಇಡೀ ದೇಶಕ್ಕೆ ನಾವು ನಂಬರ್ 1 ಅಂತ. ಅಭಿವೃದ್ಧಿಗಾಗಿ ಖರ್ಚು ಮಾಡ್ತಿರುವಂತಹ ರಾಜ್ಯ ಸರ್ಕಾರಗಳ ಪಟ್ಟಿಯನ್ನು ತಗೊಂಡ್ರೆ ಉತ್ತರ ಪ್ರದೇಶ ಬಿಡಿ, ಅವರು ಕೇಂದ್ರ ಸರ್ಕಾರದಿಂದ ಪೈಪ್ಲೈನ್ ಖರೀದಿಸ್ತಿದ್ದಾರೆ, ಅವರು ಉತ್ಪತ್ತಿ ಮಾಡ್ತಿರೋದಲ್ಲ. ನಮಗೆ ಕೇಂದ್ರ ಸರ್ಕಾರದಿಂದ ನಮ್ಮ ಪಾಲಿನ ಟ್ಯಾಕ್ಸ್ ಹಣವನ್ನು ಕೊಡದೇ ಇದ್ದ ನಂತರವೂ ಕೂಡ ಅಭಿವೃದ್ಧಿಗೆ ಅತಿ ಹೆಚ್ಚು ಹಣವನ್ನು ಕೊಡ್ತಿರುವಂತಹ ದೇಶದ 2ನೇ ರಾಜ್ಯ ಅದು ಕರ್ನಾಟಕವೇ. ನಾವು ಪ್ರಶ್ನೆ ಕೇಳೋಣ, ಹಿಂದೆ ಯಡಿಯೂರಪ್ಪನವರು ಇದ್ರಲ್ಲ, ಹಿಂದೆ ಬೊಮ್ಮಾಯಿ ಇದ್ರಲ್ಲ, ಹಿಂದೆ ಕುಮಾರಣ್ಣ ಇದ್ರಲ್ಲ, ಬಿಜೆಪಿ ಸರ್ಕಾರಗಳೆಲ್ಲ ಇದ್ದಾಗ ಇವ್ರು ಯಾವ ಗ್ಯಾರಂಟಿಯನ್ನು ಕೊಡ್ತಾ ಇರಲಿಲ್ಲ. ಹಾಗಾದ್ರೆ ಅಭಿವೃದ್ಧಿಗೆ ಅವ್ರು ಎಷ್ಟು ಹಣ ಕೊಟ್ಟಿದ್ರು ಕೇಳಿದ್ರೆ, ಅವ್ರ ಅಭಿವೃದ್ಧಿಗಾಗಿ ಕೊಟ್ಟ ಹಣ ಏನಿಲ್ಲ. ನಾವು ಇವತ್ತಿಗೆ ಹೋಲಿಸಿದ್ರೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ನಾವು ಇವತ್ತು ಇಡೀ ದೇಶದಲ್ಲಿ ಅಭಿವೃದ್ಧಿಗಾಗಿ ಹಣ ಕೊಡ್ತಿರುವಂತ ರಾಜ್ಯಗಳಲ್ಲಿ ಕೂಡ ಪ್ರಮುಖ ಸಾಲಲ್ಲಿ ನಿಂತ್ಕೊಂಡಿದ್ದೀವಿ. ಮಾತ್ರ ಅಲ್ಲ, ಹಲವಾರು ಯೋಜನೆಗಳು ಬರ್ತಾ ಇದಾವೆ ಸರ್. ಕರ್ನಾಟಕ ಇವತ್ತು ಅನೇಕ ವಿಚಾರಗಳಲ್ಲಿ ನಂಬರ್ 1 ಆಗಿದೆ. ಉದಾಹರಣೆಗೆ ಕುಸುಂಬಿ ಯೋಜನೆ, ನಾನು ಕೇಳಿ ಶಾಕ್ ಆದೆ. ನಾನು ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಓಡ್ತಾ ಇರುವಂತ ಪಂಪ್ ಸೆಟ್ಗಳು, ರೈತರು ಪಂಪ್ ಸೆಟ್ಗಳನ್ನು ಹಾಕೊಂಡಿದ್ದಾರೆ. ಅದರೊಳಗೆ 4 ಲಕ್ಷ ಪಂಪ್ ಸೆಟ್ ಇದ್ದಾರೆ, 4,24,000 ಚಿಲ್ಲರೆ ಪಂಪ್ ಸೆಟ್ ಇದ್ರೆ 2 ಲಕ್ಷ ಪಂಪ್ ಸೆಟ್ ಅದು ಅನಧಿಕೃತವಾಗಿ ಓಡ್ತಾ ಇದಾವೆ. ಅದೆಲ್ಲವನ್ನು ಅಧಿಕೃತಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಇವತ್ತು. ಹೆಂಗೆ ಅಂತಂದ್ರೆ, ಅದೆಲ್ಲದಕ್ಕೂ ಕೂಡ ಕುಸುಂಬಿ ಯೋಜನೆ ಜಾರಿ ಮಾಡ್ತೀವಿ, ರೈತರು ಪ್ರೊಡಕ್ಷನ್ ಜಾಸ್ತಿ ಮಾಡ್ಲಿ ಅಂತ. ಎಲ್ಲರಿಗೂ ಸರ್ಕಾರವೇ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೃಷಿ ಮಾಡೋದು ಕೇಂದ್ರ ಸರ್ಕಾರ ಹೇಳಿ ಸರ್, ಹೇಳಿ ಸರ್, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೇಳಿ, ಸರ್ಕಾರದ ಕರ್ನಾಟಕ ಸರ್ಕಾರ ಅಧಿಕಾರದಲ್ಲಿದ್ದೀರಲ್ಲ, ಕುಸುಂಬಿ ಯೋಜನೆಯಲ್ಲಿ ನಾನು ಹೇಳ್ತೇನೆ, ಕೇಂದ್ರ ಸರ್ಕಾರ ಅನುದಾನ ಬಂದಿದ್ದೆಲ್ಲ ಪೇಮೆಂಟ್ ಆಗ್ತಾ ಇದೆ ಗುತ್ತಿಗೆದಾರರಿಗೆ ಕೊಡುವಂತ ಪಂಪ್ ಸೆಟ್ಗೆ. ರಾಜ್ಯ ಸರ್ಕಾರದಿಂದ ಇನ್ನೂ ನಾನು ಮಾತಾಡ್ತೀನಿ. ಇವ್ರು ಹೇಳಿದ್ರು ಕೇಂದ್ರ ಸರ್ಕಾರದ ಎಷ್ಟು ಅಂತ. ನಾನು ಕೇಳ್ತೀನಿ ಅವ್ರಿಗೆ, ಬಿಜೆಪಿ ಅವರು ಹೇಳಿ ಕೇಂದ್ರ ಸರ್ಕಾರದ ಎಷ್ಟು ಅಂತ. ಅವರು ಇವತ್ತು ಜಲ್ ಜೀವನ್ ಮಿಷನ್ ಅಂತಾರೆ, ಅವ್ರು ಪಾಲ್ ಹೇಳಲ್ಲ. ಪ್ರಧಾನ ಮಂತ್ರಿ ಜಲ್ ಜೀವನ್ ಮಿಷನ್ ನಾವು ಅರ್ಧದಷ್ಟು ದುಡ್ಡು ಕೊಡ್ತೀವಿ, ಅದನ್ನ ಹೇಳೋದೇ ಇಲ್ಲ. ಇವತ್ತು ನೀವು ಹೇಳಿದಂತ ಕುಸುಮ ಕೇಂದ್ರ ಸರ್ಕಾರದ ಪಾಲಿಷ್ಟು ಅಂತಂದ್ರು, ಕೇಂದ್ರ ಸರ್ಕಾರ ಕೊಡೋದು ಕೇವಲ 30% ಮಾತ್ರ. ಕರ್ನಾಟಕ ರಾಜ್ಯ ಸರ್ಕಾರ 40% ಕೊಡ್ತಾ ಇದೆ. ನಾವೇ ಅತಿ ಹೆಚ್ಚು ಕೊಡ್ತಾ ಇರೋದು. 20% ರೈತ ಹಾಕಬೇಕು ಅಂತ ಹೇಳಿದೀವಿ. ನಾವು ಈ ಪ್ರಮಾಣದೊಳಗಡೆ ನಾವು ಕುಸುಮ ಯೋಜನೆಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ನಿಮಗಿಂತಲೂ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ಪ್ರತಿ ಯೋಜನೆಗಳಲ್ಲೂ ಕೂಡ ಕರ್ನಾಟಕ ರೈತರ ಪರವಾಗಿ ಮತ್ತು ಈ ತರದ ಅನೇಕ ಯೋಜನೆಗಳು ಮಾಡಿ ಎಲ್ರಿಗೂ ಸರ್ಕಾರ ಕೊಟ್ಟಂತ ಗುತ್ತಿಗೆದಾರರಿಗೆ ತಾವು ಕೇಳ್ರಿ ಎಷ್ಟು ಕೊಟ್ಟಿದ್ದಾರೆ ಪೇಮೆಂಟ್ ಅಂತ. ಸರ್ಕಾರದ ಅನುದಾನ ಬಂದ ನೀವು ಹೇಳಿ ಅಂತಂದ್ರೆ ನೀವು ಹೇಳ್ತಾ ಇಲ್ಲ. ರಾಜ್ಯ ಸರ್ಕಾರ ಏನ್ ಹೇಳ್ತಿರಲ್ಲ, ಅವ್ರಿಗೆ ₹1 ಮುಟ್ಟಿಲ್ಲ ಪಂಪ್ ಸೆಟ್ ಮಾಲೀಕರಿಗೆ. ಇದು ಸತ್ಯವನ್ನು ಹೇಳೋದು. ಮತ್ತು ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಇವತ್ತೇನು ಸೋಲಾರ್ ಪಾರ್ಕ್ ನಾವು ನೋಡ್ತಾ ಇದ್ವಿ, ಒಂದು ಕಾಲದಲ್ಲಿ ಅದು ಏಷ್ಯಾ ಖಂಡದ ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್ ಆಗಿತ್ತು. ಎಸ್ಟರ್ಡೇ ನಾನು ಮುಖ್ಯಮಂತ್ರಿಗಳು ಪಾವಗಡಕ್ಕೆ ಬಂದಿದ್ರು, ನಾನು ಕೂಡ ಪಾವಗಡಕ್ಕೆ ಹೋಗಿದ್ದೆ, ನನ್ನ ಜಿಲ್ಲೆ ಆದ್ರಿಂದ. ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅಧಿಕಾರಿಗಳೇನು ಅಂತಂದ್ರೆ, ಸರ್ ದಿಸ್ ಇಸ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್ ಟುಡೇ. ನಮ್ಮ ಕಾಲದಲ್ಲಿ ನಮ್ಮ ಅವಧಿಯೊಳಗಡೆ ಸೋಲಾರ್ ಪಾರ್ಕ್ ಇಡೀ ದೇಶದ ನಂಬರ್ 1. SEZ ಇಡೀ ದೇಶದ ಅತ್ಯಂತ ಮಹಿಳೆಯರಿಗಾಗಿ ಪ್ರಥಮ SEZ ಸ್ಥಾಪನೆ ಮಾಡಿದ ದೇಶದ ಮೊಟ್ಟಮೊದಲ ರಾಜ್ಯ ಕರ್ನಾಟಕ. EV ಪಾಲಿಸಿಯನ್ನು ಇಡೀ ದೇಶದಲ್ಲಿ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ ಪ್ರಥಮ ರಾಜ್ಯ ಕರ್ನಾಟಕ. ಮಿಲ್ಕ್ ಅಂಡ್ ಸಿಲ್ಕ್ ಉತ್ಪಾದನೆಯಲ್ಲಿ ಗಣನೀಯವಾದಂತಹ ಏರಿಕೆಯನ್ನು ತೋರಿಸಿದ ದೇಶದ ಪ್ರಥಮ ರಾಜ್ಯ ಕರ್ನಾಟಕ. ಇವತ್ತು ಇಡೀ ದೇಶದ ಒಳಗಡೆ ಏನು ಬೆಸ್ಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನ ಇಡೀ ದೇಶದಲ್ಲಿ ಅಳತೆ ಹಾಕಿದ್ರೆ ತೋರಿಸಬಹುದಾದಂತ ನಂಬರ್ 1 ರಾಜ್ಯ ಕರ್ನಾಟಕ. ಕರ್ನಾಟಕ ರಾಜ್ಯ ಈ ರೀತಿ ಹಲವಾರು ಸಾಧನೆಗಳನ್ನ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ, DK ಶಿವಕುಮಾರ್ ಅವರ ಸಹಭಾಗಿತ್ವದಲ್ಲಿ ಕರ್ನಾಟಕದೊಳಗಡೆ ಡೇಟಾ ಹೇಳುತ್ತೆ 2014-15ರಲ್ಲಿ ಕರ್ನಾಟಕದ ತಲಾ ಆದಾಯ ₹1,05,000. 10 ವರ್ಷಗಳಲ್ಲಿ ಒಂದೇ ದಶಕದ ರಾಜ್ಯ ತಲಾ ಆದಾಯ 93.6% ಅಷ್ಟಾಗಿದೆ. ನಿಮ್ದು ಈಗ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದು 1-2 ವರ್ಷ ಹತ್ತಿರ ಮುಗಿಸಿದ್ದೀರಾ ನೀವು. ಹೀಗಿದ್ದಾಗ ಇನ್ನು 8 ವರ್ಷಗಳ ಕ್ರೆಡಿಟನ್ನು ಬೇರೆ ಗೌರ್ಮೆಂಟ್ಗಳಿಗೆ ಕೊಡಬೇಕಲ್ವಾ ನೀವು? ಸರ್, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಹೌದು, ಕುಮಾರಸ್ವಾಮಿ ಅವರು ಆಗಿದ್ರು, ಹೌದು, ಅವ್ರಿಗೆಲ್ಲ ಕೊಡಲ್ಲ, ಬೊಮ್ಮಾಯಿ ಅವರು ಆಗಿದ್ರು, ಎಲ್ಲ ನಿಮ್ದೇನಾ? ಹಂಗಲ್ಲ, ಎಲ್ಲ ನಮ್ದೇ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಬಹಳ ಮುಖ್ಯವಾಗಿ ಅವರು ಜನರು ಹೇಳ್ಬೇಕು ಇದನ್ನ. ಓಕೆ, ಹೇಳ್ಬೇಕಿರೋದು ನಾನಲ್ಲ, ಹೇಳ್ಬೇಕಿರೋದು ನೀವಲ್ಲ, ಜನರು ಹೇಳ್ಬೇಕು. ಯಾಕೆ ಅಂತಂದ್ರೆ ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು ಪಕ್ಷ ಚುನಾವಣೆಗೆ ಹೋಗ್ಬೇಕಾದ್ರೆ ಏನ್ ಹೇಳ್ಬೇಕು? ನಾನು ಅಧಿಕಾರಕ್ಕೆ ಬಂದರೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ನಾನು ಅಧಿಕಾರ ಬಂದರೆ ರೈತರಿಗೆ ಕೊಡ್ತೀನಿ, ನಾನು ಅಧಿಕಾರಕ್ಕೆ ಬಂದರೆ ಚರಂಡಿ ಮಾಡ್ತೀನಿ, ರಸ್ತೆ ಮಾಡ್ತೀನಿ, ಫ್ರೀ ಬಸ್ ಕೊಡ್ತೀನಿ, ಮಹಿಳೆಯರಿಗೆ ಇದು ಕೊಡ್ತೀನಿ, ರೈತರಿಗೆ ಅದು ಕೊಡ್ತೀನಿ, ಎಷ್ಟೆಲ್ಲ ಇಂಡಸ್ಟ್ರಿಗಳು ಮಾಡ್ತೀನಿ, ಇವೆಲ್ಲ ಹೇಳ್ಬೇಕಲ್ವ ಸರ್ಕಾರ. ಆದರೆ ಬಿಜೆಪಿ ಅವರು ಯಾವತ್ತೇ ಚುನಾವಣೆ ಹತ್ತಿರಕ್ಕೆ ಬಂದಾಗ ಅವ್ರಿಗೆ ಯಾವ್ದು ಹೇಳಲೇ ಇಲ್ಲ.
ಅವ್ರು ಹೇಳಿದ್ದೇನು ಅಂತಂದ್ರೆ ನಾನ್ ಬಂದ್ರೆ ಹಲಾಲ್ ಕಟ್ ಮಾಡಿಸ್ತೀನಿ, ನಾನ್ ಬಂತು ಅಂದ್ರೆ ಆಸಾನ್ ಕೂಗೋದ್ ನಿಲ್ಲಿಸ್ತೀನಿ, ನಾನ್ ಬಂತು ಅಂತಂದ್ರೆ ಇದೆಂತದ್ದು ಬುರ್ಕಾ ಹಾಕೋದ್ ಬ್ಯಾನ್ ಮಾಡ್ತೀನಿ, ನಾನ್ ಬಂದ್ರೆ ಹಿಜಾಬ್ ಬ್ಯಾನ್ ಮಾಡ್ತೀನಿ, ನಾನ್ ಬಂದ್ರೆ ಲವ್ ಜಿಹಾದ್ ಬ್ಯಾನ್ ಮಾಡ್ತೀನಿ, ದೇವಸ್ಥಾನದ ಮುಂದೆ ಯಾರು ಹಣ್ಣು ಮಾರಬೇಕು ಅನ್ನೋದಕ್ಕೆ ನಾನು ಕಾನೂನು ಮಾಡ್ತೀನಿ. ಸರ್, ಇದಕ್ಕ ಸರ್ಕಾರ ಬೇಕಿರೋದು. ಓಕೆ, ನಾವ್ ಏನನ್ನ ಹೇಳಿದ್ದೀವಿ ಅದು ಈ ದೇಶಕ್ಕೆ ಆ ಅವಶ್ಯಕತೆ ಕಾರಣಕ್ಕೋಸ್ಕರ ಇರುವಂತದ್ದೇ ಸರ್. ಅದು ದೇಶಕ್ಕೆ ಅದು ಅವಶ್ಯಕತೆ ಸಹಿತ ಇದೆ. ದೇಶಕ್ಕೆ ಅವಶ್ಯಕತೆ ಇರುವಂತದ್ದೇ. ಅಲ್ಲ, ನಿಮಗಿದೆ, ಇಲ್ಲ, ಅದು ದೇಶಕ್ಕೆ ನಿಮಗೆ ಇರುವಂತದ್ದೇ. ಅಧಿಕಾರಕ್ಕೆ ಬರೋದಕ್ಕಾಗಿ ಇದೆ. ನನ್ನ ಅವಧಿ ಬರೋದಕ್ಕೆ ಆದ್ರೆ ದೇಶದ ಪ್ರಜೆಗಳಿಗೆ ಬೇಕಾಗಿರೋದು ನೆಮ್ಮದಿಯಾದ ಬದುಕು. ದೇಶದ ಪ್ರಜೆಗಳಿಗೆ ಬೇಕಾಗಿರೋದು ಕಾನೂನಿನ ಸುವ್ಯವಸ್ಥೆ. ದೇಶದ ಪ್ರಜೆಗಳಿಗೆ ಬೇಕಾಗಿರೋದು ಅವರ ಬದುಕನ್ನು ಉತ್ತಮಪಡಿಸುವಂತ ಸರ್ಕಾರ. ಅದನ್ನ ನಾವು ಮಾಡಿದೀವಿ ಅನ್ನೋದು ಜನರ ಅಭಿಪ್ರಾಯ. ಫೈನ್. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ವಿಜಯ್ ಕುಮಾರ್ ಅವರು, ಈಗ ಒಂದು ಕಡೆ ತಲಾ ಆದಾಯದ ಬಗ್ಗೆ ನಾವು ನಿಖೇತ್ ಮಾತಾಡೋದು ಬಿಟ್ಬಿಡಿ, ಈಗ ಕೃಷ್ಣರಾಜು ಅವರೇ ಮಾತಾಡ್ತಾ ಇದ್ರು. ಇಂಥ ವಿಚಾರಗಳಂತ ಬಂದಾಗ ಈಗ ಉದ್ಯಮಿಗಳದ್ದು ನಿಮಗೆ 20% 25% ಅವರ ಆದಾಯ, ಟೋಟಲ್ ಆದಾಯ ಜಾಸ್ತಿ ಆಗ್ತಾ ಇದೆ. ದೇಶದ್ದು ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟಾಗ ಒಂದು 6.5% ಗ್ರೋತ್ ಮಾತ್ರ ಕಾಣಿಸ್ತಾ ಇದೆ. ಇದನ್ನು ಬೇರೆಯವರು ಮಾತಾಡಿದ್ದಾರೆ, ಇನ್ಕ್ಲೂಡಿಂಗ್ ಬೇರೆ ಒಬ್ಬರು ನಾಯಕರು ಕೂಡ, ಕೇರಳ ಕಡೆ ನಾಯಕರು ಕೂಡ ಒಬ್ಬರು ಮಾತಾಡಿದ್ರು. ನಿಮ್ಮ ನಿಯೋಗ ಮಾಡಿ ಕಳಿಸಿದ್ರಲ್ಲ, ಅವರು ಮಾತಾಡಿದ್ರು. ಏನಂದರೆ, ಒಂದು ರೂಮಲ್ಲಿ ಅದಾನಿ, ಅಂಬಾನಿ ಮತ್ತು ನಾನು 3 ಜನ ಇದ್ದಾಗ ನನ್ನ ತಲಾದಾಯನೂ ಜಾಸ್ತಿ ಆಗಿಬಿಡುತ್ತೆ ಅಂತ. ಒಂದೇ ಒಂದು ರೂಮಲ್ಲ 3 ಜನ ತಲಾದಾಯ ಲೆಕ್ಕ ಹಾಕೊಂಬಿಟ್ರೆ ಅವರಿಬ್ಬರದ್ದು ಆಲ್ರೆಡಿ ಜಾಸ್ತಿ ಇರುತ್ತಲ್ಲ, ನನ್ನ ಸೇರ್ಕೊಂಡು ಗುಣಿಸ್ಬಿಡ್ತಾರೆ, ಭಾಗಿಸ್ಬಿಡ್ತಾರೆ, ಅಂದು ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ. ಹಾಗಾಗಿ ಒಂದು ಅಂತರ ಇದೆಯಲ್ಲ, ಆ ಒಂದು ದೊಡ್ಡ ಮಟ್ಟದ ಒಂದು ಗ್ಯಾಪ್ ಇದೆಯಲ್ಲ, ಬಡವ ಮತ್ತು ಶ್ರೀಮಂತ ನಡುವಿನ ಅಂತರ ದಿನೇ ದಿನೇ ಜಾಸ್ತಿ ಆಗ್ತಿದೆ ಅಂತ ರಿಪೋರ್ಟ್ ಬರ್ತಿದೆಯೇ ಹೊರತು ಕಡಿಮೆ ಆಗ್ತಾ ಇಲ್ಲ. ಮತ್ತೊಂದು ದೇಶ ಯಾವುದೋ 4ನೇ ಸ್ಥಾನಕ್ಕೆ ಬರೋದು, 5ನೇ ಸ್ಥಾನಕ್ಕೆ ಬರೋದು, 3ನೇ ಸ್ಥಾನಕ್ಕೆ ಬರೋದು ಬೇರೆ ವಿಚಾರ. ಆ ದೇಶದ ಪ್ರಜೆ 3ನೇ ಸ್ಥಾನದಲ್ಲಿ ಇದ್ದೀನಾ? ಈಗ ನಾನು UK ಬೀಟ್ ಮಾಡಿದೆ ಅಂತ ಹೇಳ್ತೀನಿ, UK ನಾನು ಬೀಟ್ ಮಾಡಿಬಿಟ್ಟಿದ್ದೀನಿ, ನಾನು 3ನೇ ಸ್ಥಾನದಲ್ಲಿ ಬಂದೆ ಅಂದರೆ, ಒಬ್ಬ UK ಮನುಷ್ಯನ 22 ಲಕ್ಷ, 28 ಲಕ್ಷ, 30 ಲಕ್ಷದವರೆಗೂ ಒಂದು ತಲಾದಾಯ ತೋರಿಸ್ತಾನೆ, UK ಒಂದು ತೋರಿಸ್ತಾನೆ. ನಾವು 151ನೇ ಸ್ಥಾನದಲ್ಲಿ ಇದ್ದೀವಿ, 162ನೇ ಸ್ಥಾನದಲ್ಲಿ ಇದ್ದೀವಿ. ಇದನ್ನು ನೀವು ಹೆಂಗೆ ಕಂಪೇರ್ ಮಾಡ್ತೀರಾ ಅಂತ ನನ್ನ ಪಾಯಿಂಟ್. ಸರಿ, ನೀವು ಹೇಳೋದು ಅರ್ಥ ಆಯಿತು. ಅದನ್ನು ನಿಮ್ಮ ಪ್ರಶ್ನೆಗೆ ಈಗ ನಾನು ಉತ್ತರ ಕೊಡದೆ ಸ್ವಲ್ಪ ಅವರು ಹೇಳಿದ್ದಕ್ಕೆ ನಾನು ಕನೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಸ್ವಲ್ಪ ಸಮಯ ಹೆಚ್ಚಿಗೆ ಕೊಟ್ಟರು ಇನ್ನೂ ಒಳ್ಳೆಯದು. ಏನಂದರೆ, ಈಗ ಕಾಂಗ್ರೆಸ್ ವಕ್ತಾರರು ಹೇಳಿದರು ಸೂರ್ಯಘರ್ ಯೋಜನೆ, ಯಾವುದೋ ಸೋಲಾರ್ ಯೋಜನೆ ವಿಷಯವಾಗಿ ಹೇಳಿದರು. ತಮ್ಮ ಕ್ಷೇತ್ರದಲ್ಲಿ ಏನೋ ಒಂದು ದೊಡ್ಡ ಸೋಲಾರ್ ಪ್ಯಾನಲ್ ಹಾಕಿದ್ದಾರೆ ಅಂತ ಹೇಳಿದರು. ನಾನು ಹೇಳ್ತೀನಿ, ಈ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದಾದ ನಂತರ ಈ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಯೋಜನೆ ಆದಂಥ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ, ಈ ಯೋಜನೆ ಕರ್ನಾಟಕ ಸರ್ಕಾರದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 5 ಲಕ್ಷ ಚಿಲ್ಲರೆ ಅಪ್ಲಿಕೇಶನ್ಸ್ ಬಂದಾದ ಮೇಲೂ ಸಹಿತ ಇವತ್ತು ಇಂಪ್ಲಿಮೆಂಟೇಷನ್ಸ್ ಎಷ್ಟು? ಬರೀ 28,000. ಓಕೆ, 28,000. ಯಾಕಂದರೆ ಇದು ಕೇಂದ್ರ ಸರ್ಕಾರ ಯೋಜನೆ ಅಂತ ಇದನ್ನು ತಗ್ಗಿ ಬಡ್ದಾರ. ನಾನು ಹೇಳ್ತೀನಿ, ಇದು ಉತ್ತರ ಪ್ರದೇಶದಲ್ಲಿ ಏನಾಗಿದೆ, ಈ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಲ್ಲಿ 3 ಕಿಲೋವ್ಯಾಟ್ ನೀವೇನಾದ್ರು ಕರೆಂಟ್ ಹಾಕೊಂಡಿದ್ದಾರೆ ಮನೆಗೆ, ಅದಕ್ಕೆ 78,000 ಸಬ್ಸಿಡಿ ಇದೆ. 3 ಕಿಲೋವ್ಯಾಟ್ ದರ ಎಷ್ಟಾಗುತ್ತೆ? 1,50,000 60,000 ಒಳಗಡೆ ಆಗುತ್ತೆ. ಅದಕ್ಕೆ ಬ್ಯಾಂಕ್ ಲೋನ್ ಕೊಡೋಕ್ಕೂ ಬರ್ತಾರೆ, ಸಿವಿಲ್ ಕ್ಲಿಯರ್ ಇದ್ರೆ. ಬ್ಯಾಂಕ್ ಇನ್ಸ್ಟಾಲ್ಮೆಂಟ್ ತುಂಬ್ಕೊಂತ ಹೋದಾಗ 2-3 ವರ್ಷದಲ್ಲಿ ಅದು ಕ್ಲಿಯರ್ ಆಗಿ ಮುಂದೆ 25 ವರ್ಷ ಅದ್ರದ್ದು ಗ್ಯಾರಂಟಿ ಇದೆ ಪ್ರಾಡಕ್ಟ್ದು. ಹೀಗಾಗಿ ನಿಮಗೆ ಮುಂದಿನ ಒಂದು 20 ವರ್ಷ ನಿಮಗೆ ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು ಎಲೆಕ್ಟ್ರಿಸಿಟಿ. ಬರೀ ಎಲೆಕ್ಟ್ರಿಸಿಟಿ ಎಂಜಾಯ್ ಮಾಡೋದಲ್ಲ, ಇದು ಮುಂದಿನ ಯುವಕರಿಗೆ, ಯುವ ಪೀಳಿಗೆಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡ್ಬೇಕನ್ನುವಂಥದ್ದು. ನಾನು ಮತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾತಾಡಿದ್ರೆ ಇಟ್ ವಿಲ್ ಗೋಸ್ ವೆರಿ ಲಾಂಗ್ ಟೈಮ್. ಅದು ಸೂಟೇಬಲ್ ಅಂತ ಅನ್ಕೋತೀನಿ. ಇದು ಉತ್ತರ ಪ್ರದೇಶದಲ್ಲಿ ಏನು ಮಾಡಿದ್ರು, ಉತ್ತರ ಪ್ರದೇಶದಲ್ಲಿದ್ದಂಥ ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯನ್ನು 78,000 ಸಬ್ಸಿಡಿ ಕೇಂದ್ರ ಸರ್ಕಾರದ ಇದ್ಮೇಲೂ ಸಹಿತ ಆ ರಾಜ್ಯ ಸರ್ಕಾರ ಅದಕ್ಕೆ ಮತ್ತೆ 21,000 ಮತ್ತೆ ಕಾಂಟ್ರಿಬ್ಯೂಷನ್ ಕೊಡ್ತದೆ. ಅಂದರೆ 1,01,000 ಚಿಲ್ಲರೆ 3 ಕಿಲೋವ್ಯಾಟ್ ಹಾಕೊಂಡಾಗ ಆಗುತ್ತೆ. ಇದನ್ನ ಯಾಕೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಮಾಡ್ತಾ ಇಲ್ಲ? ಅಂದರೆ ಕೇಂದ್ರ ಸರ್ಕಾರ ಯೋಜನೆಗಳು ಜನರಿಗೆ ಏನಾದ್ರು ಮುಟ್ತವೆ, ಕೇಂದ್ರ ಸರ್ಕಾರ ಪ್ರಚಿತಿಲತೆ ಆಗುತ್ತೆ. ಇಲ್ಲಿ ಡಬಲ್ ಇಂಜಿನ್ ಇದ್ದಾಗ ಇದು ಮಾಡ್ಬೋದಿತ್ತಲ್ಲ, ಇಲ್ಲಿ ಡಬಲ್ ಇಂಜಿನ್ ಇತ್ತಲ್ಲ ಮಾಡಿದ್ರಾಗ. ಇವ್ರು ಮಾಡ್ತಿಲ್ಲ, ಸರಿಯಪ್ಪ, ಇವ್ರು ಸರಿ ಇಲ್ಲ, ಇವರು ಅಲ್ಲ ಮಾಡಿದ್ರ, ನೀವು ಬೊಮ್ಮಾಯಿ ಅವ್ರು ಮಾಡಿದ್ರ, ನೀವು ಹೇಳಿ ಮಾಡಿದ್ರ ನೋಡಿ ಸರ್, ಅವಾಗ ಮಾಡಿದ್ರೆ ಅದೇ ಉದಾಹರಣೆ ಪ್ರಧಾನಮಂತ್ರಿ ಸೂರ್ಯ ಡಬಲ್ ಇಂಜಿನ್ ಅಂತ ನೀವೇ ಹೇಳಿದವರಲ್ವ, ಆಗಲೇ ಸ್ಟಾರ್ಟ್ ಆದಂತದ್ದು. ಪ್ರಧಾನಮಂತ್ರಿ ಸೂರ್ಯ ಯೋಜನೆಯನ್ನ ಆಗಲೇ ಸ್ಟಾರ್ಟ್ ಆದಂತದ್ದು. ಅದಕ್ಕೆ ಮ್ಯಾನುಫ್ಯಾಕ್ಚರರ್ಸ್ ಬೇಕು, ರಿಕ್ವೈರ್ಮೆಂಟ್ ಮೀಟ್ ಔಟ್ ಆಗಬೇಕು, ಆ ಎಲ್ಲ ಬ್ಯಾಲೆನ್ಸ್ ಅನ್ನ ತಗೊಂಡು ಅದನ್ನ ಸಮತೋಲನ ಆದ ನಂತರ ಮಾಡಬೇಕು. ಈಗ ತಮಗೆ ಗೊತ್ತಿದೆಯಾ, ಕರ್ನಾಟಕ ರಾಜ್ಯದಲ್ಲಿ ಈ ಸೋಲಾರ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಇದಾರಲ್ಲ, ಅಂದ್ರೆ ದೇಶದಲ್ಲಿ ಒಟ್ಟು ಸೋಲಾರ್ ಮ್ಯಾನುಫ್ಯಾಕ್ಚರ್ ಇದ್ದಾರೆ, ಅದ್ರ 60% ಮ್ಯಾನುಫ್ಯಾಕ್ಚರರ್ಸ್ ಇನ್ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ಅದು ಬೆಂಗಳೂರಲ್ಲಿ ಹೈಯೆಸ್ಟ್ ಇದ್ದಾರೆ. ಇದು ಸೋಲಾರ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ದೇ ಆರ್ ಮೂವಿಂಗ್ ವೆರಿ ಫಾಸ್ಟ್. ಹೀಗಾಗಿ ಈಗ ಯಥೇಚ್ಛವಾಗಿ ನಮ್ಮ ಸೋಲಾರ್ ಸಿಗ್ತಾ ಇದೆ. ಮೇಕ್ ಇನ್ ಇಂಡಿಯಾದಲ್ಲಿ ನಾವು ಇರ್ತಕ್ಕಂಥ ಪ್ರಾಡಕ್ಟ್ನ ತಗೊಂಡು ಅದೆಲ್ಲ ಸಬ್ಸಿಡಿಗಳನ್ನು ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಸೋಲಾರ್ ಎನರ್ಜಿಯಲ್ಲಿ ಸಾಕಷ್ಟು ನಾಳೆ ಓಝೋನ್ ಪದರ ಆಗಲಿ, ಏನಾಗಲಿ, ಪೊಲ್ಯೂಷನ್ ಏನು ಕಾರ್ಬನ್ ಮೊನಾಕ್ಸೈಡ್ ಪ್ರೊಡ್ಯೂಸ್ ಮಾಡುವಂಥದ್ದಾಗಲಿ, ಸಾಕಷ್ಟು ಕೋಲ್ ಎಲ್ಲ ಇಂಧನಗಳು ಹಾಳಾಗ್ತಿದೆ ಸರ್. ಮುಂದಿನ ಬರುವಂಥ ಜನರೇಷನ್ಗೆ ನಾವು ಕೊಡುವಂಥದ್ದೇನು? ದಿನೇಶ್, ಈಗ ತಲಾದಾಯ ಇದ್ರ ಜೊತೆ ಒಂದು ನಿಮಿಷ ಬಂದ್ಬಿಡ್ತೀನಿ, ಒಂದು ರೌಂಡ್ ಬಂದ್ಬಿಡ್ತೀನಿ. ದಿನೇಶ್, ಈಗ ತಲಾದಾಯದ ವಿಚಾರ ಬಂದಾಗ ನನಗೇನಾಗುತ್ತೆ, ತಲಾದಾಯ ಎನ್ನುವುದು ಉದ್ಯೋಗ ಸೃಷ್ಟಿ ಅಂತ ಬಂದರೆ ತುಂಬ ಕಳವಳಕಾರಿಯಾಗಿ ನಿಮ್ಮ ಪ್ರಶ್ನೆಗೆ ನಾನು ಏನು ಉತ್ತರ ಕೊಡಬೇಕು?
ಉದ್ಯೋಗ ಸೃಷ್ಟಿ ಇದೆಯಲ್ಲ ತುಂಬ ಕಳವಳಕಾರಿಯಾಗಿ ಭಾರತದ ಅಂಕಿಅಂಶಗಳು ಕಾಣಿಸ್ಕೊಳ್ತಾ ಇದೆ. ರಾಯ್ಟರ್ಸ್ ಸುದ್ದಿ ಸಂಸ್ಥೆ ನಡೆಸಿರ್ತಕ್ಕಂಥ ಸಮೀಕ್ಷೆಯಲ್ಲಿಯೂ ಕೂಡ ಈಗ ಭಾರತ ಏನು ಹೇಳ್ಕೊಳ್ತಾ ಇದೆಯೋ 6.5% 5.6% ನಿರುದ್ಯೋಗ ಇದೆ ಅಂತೇಳಿ, ಅದಕ್ಕಿಂತ 3 ಪಟ್ಟಿದೆ ಅಂತೇಳಿ ಸುದ್ದಿ ಸಂಸ್ಥೆ ಮಾಡಿರ್ತಕ್ಕಂಥ ಸಮೀಕ್ಷೆ ಹೇಳ್ತಾ ಇದೆ. ಅವರು ಬಿಟ್ಬಿಡಿ, ನಿರುದ್ಯೋಗ ದೊಡ್ಡ ಸವಾಲು, ಸರ್ಕಾರ ಕೊಡ್ತಿರ್ತಕ್ಕಂಥ ಅಂಕಿಅಂಶಗಳು ವಾಸ್ತವದ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುವುದಿಲ್ಲ ಅಂಥೇಳಿ ಡಿ ಸುಬ್ಬರಾವ್ ಅವರು, ಮಾಜಿ ಗವರ್ನರ್ ಆರ್‌ಬಿಐ ಅವರು ಕೂಡ ಹೇಳಿರ್ತಕ್ಕಂಥ ಮಾತಿದ್ದು. ಈಗ ನಿರುದ್ಯೋಗ ಮತ್ತು ತಲಾ ಆದಾಯ ಇದನ್ನು ಹೇಗೆ ಹೇಳ್ತೀರಿ ನೀವು ಅಂತ? ಈಗ ನಿರುದ್ಯೋಗ ಮತ್ತು ತಲಾ ಆದಾಯಕ್ಕೆ ಬಂದಾಗ ಈಗ ತಲಾ ಆದಾಯ ನಿರುದ್ಯೋಗದಿಂದ ತಲಾ ಆದಾಯ ಕಡಿಮೆ ಆಗುತ್ತೆ ಇನ್ನು. ಯಾಕೆಂದರೆ ನಿರುದ್ಯೋಗ ಇದ್ದಾಗ ಅವನಿಗೆ ದುಡಿಮೆ ಶಕ್ತಿ ಇರಲ್ಲ, ಎಕ್ಸ್ಪೆನ್ಸ್ ಶಕ್ತಿನೂ ಇರಲ್ಲ, ಖರ್ಚು ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ತಲಾ ಆದಾಯನೂ ಕಡಿಮೆ ಇರುತ್ತೆ ಟೋಟಲಿ. ಬಟ್ ನಾವು ಇದಕ್ಕೆ ಇನ್ಫ್ಲೇಷನ್ ಒಂದು ಮೇಜರ್ ರೀಸನ್ನು. ನಾವು ಬರೀ ತಲಾ ಆದಾಯದ ಬಗ್ಗೆ ಮಾತಾಡಿದ್ರೆ ಇನ್ಫ್ಲೇಷನ್ ಬಗ್ಗೆನೂ ಮಾತಾಡಬೇಕಾಗತ್ತೆ. ಯಾಕಂದರೆ ಹಣದುಬ್ಬರ ಇದ್ದಾಗ ಈಗ ನೀವು ಎಷ್ಟೋ ಕಂಟ್ರಿಲಿ ಮೂಟೆಯಲ್ಲಿ ದುಡ್ಡು ತಗೊಂಡು ಹೋಗ್ಬೇಕಾಗತ್ತೆ ಏನಾದ್ರು ಪರ್ಚೇಸ್ ಮಾಡಬೇಕು. ಆ ಪರಿಸ್ಥಿತಿ ಇವತ್ತು ಕರ್ನಾಟಕಕ್ಕೆ ಬಂದಿದೆ. ಯಾಕಂದರೆ ನಾವು ಇನ್ಫ್ಲೇಷನ್ ನೋಡಿದಾಗ ಇವತ್ತು ಹೈಯೆಸ್ಟ್ ಇರೋದು ಕೇರಳ 6.7%. ಅದು ಬಿಟ್ಟರೆ 6.2% ಲಕ್ಷದ್ವೀಪ. ಲಕ್ಷದ್ವೀಪ ಅಂದರೆ ಅಲ್ಲಿ ಎಲ್ಲದು ಹೊರಗಡೆ ಹೋಗ್ಬೇಕು, ಅದು 6.2 ಇದೆ. ಕರ್ನಾಟಕ ಬಂದು 5.98, ಆಲ್ಮೋಸ್ಟ್ 6. ಲಕ್ಷದ್ವೀಪದ ಪರಿಸ್ಥಿತಿ ಇವತ್ತು ಕರ್ನಾಟಕ ಜನ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ನೋಡಿ, ಇವತ್ತು ಒಂದು ಟೋಲ್ ದರ, ಒಂದು ನೈಸ್ ರೋಡ್ 1 ಕಿಲೋಮೀಟರ್ ಟೋಲ್ ನೀವು ಕ್ರಮಿಸಕ್ಕೆ 7 ರೂಪಾಯಿ ಕೊಡಬೇಕು. ಅವೆಲ್ಲ ಆಗೋಗಿದೆ, ಮುಗ್ದೋಗಿದೆ ಟೋಲು ನೈಸ್ದು. ಅದನ್ನ ಕಿತ್ಕೊಳ್ಳೋಕೆ ಇವ್ರ ಹತ್ರ ದಮ್ಮಿಲ್ಲ. ಮೋಸ್ಟ್ಲಿ ಇವ್ರ ಹತ್ರ ಏನೋ ಕಿಕ್ ಬ್ಯಾಕ್ ತಗೊಂಡು ನಡೆಸ್ತಾ ಇರಬೇಕು ರಾಜ್ಯ ಸರ್ಕಾರಗಳು ಎಷ್ಟೊಂದು ಟೋಲ್ಗಳನ್ನ. ಅಂದ್ರೆ ಇವತ್ತು ಪ್ರತಿಯೊಂದು, ಆಮೇಲೆ ಗಾರ್ಬೇಜ್ ಸೆಸ್ ಮನೆಗಳಿಗೆ 1000 ಗಟ್ಟಲೆ. ಈಗ 5,000 ರೂಪಾಯಿ ಮನೆ ಟ್ಯಾಕ್ಸ್ ಇದ್ರೆ 2,000 ರೂಪಾಯಿ ಗಾರ್ಬೇಜ್ ಸೆಸ್ ಹಾಕ್ತಾರೆ, 3,000 ರೂಪಾಯಿ. ಅಂದ್ರೆ ಇವತ್ತು ಇವ್ರು ಏನು 2,000 ಕೊಡ್ತಾ ಇದಾರಲ್ಲ, ಅದ್ರ 10ರಷ್ಟು ಕಿತ್ಕೋತಾ ಇದ್ದಾರೆ. ಇವತ್ತು ಇವ್ರೇನು ಜನಗಳು ಇವತ್ತು ಬದುಕೋ ಪರಿಸ್ಥಿತಿಲಿ ಇಲ್ಲ ಕರ್ನಾಟಕದಲ್ಲಿ. ಮತ್ತೆ ಇವತ್ತು ಸ್ಟ್ಯಾಂಪ್ ಡ್ಯೂಟಿಗಳು ನೋಡಿ, 100 ರೂಪಾಯಿ ಇದ್ದಿದ್ದ ಪೇಪರ್ 500 ರೂಪಾಯಿ, 20 ರೂಪಾಯಿ ಸ್ಟ್ಯಾಂಪ್ ಪೇಪರ್ 100 ರೂಪಾಯಿ ಮಾಡಿದ್ದಾರೆ ಪ್ರತಿಯೊಂದು ಹಂತದಲ್ಲಿ. ಆಮೇಲೆ ಬಡ ವ್ಯಕ್ತಿಗಳು ಇವತ್ತು ಮಧ್ಯಮ ವರ್ಗ ತಲುಪಕ್ ಆಯ್ತಾ ಇಲ್ಲ. ಇವ್ರು ಕೂಡ ಪುಕ್ಸಟ್ಟೆ ಅಕ್ಕಿಲಿ ಅನ್ನ ಮಾಡ್ಕೊಂಡು ಗಂಜಿ ಕಾಯಿಸ್ಕೊಂಡು ಮನೇಲಿ ಹಂಗೆ ಇರ್ತೀನಪ್ಪ, ನಾನು ದುಡಿಯಕ್ಕೆ ಹೋಗಕ್ಕಾಗಲ್ಲ, ನನಗೆ ಶಕ್ತಿ ಇಲ್ಲ, ನಾನು ಏನು ಮಾಡಕ್ಕಾಗಲ್ಲ, 25 ಕೋಟಿ ಜನರನ್ನ ಬಡತನ ರೇಖೆಯಿಂದ ಮೇಲ್ ತಂದಿದ್ದೀವಿ ಅಂತ ಮೋದಿ ಅವರು ಹೇಳಿದ್ರು. 25 ಕೋಟಿ ಕರ್ನಾಟಕದವ್ರು ಎಷ್ಟು ಜನ ಇರ್ಬೋದು? ಅದ ಅವ್ರು ಹುಡುಕಬೇಕು. ಇದು ಯಾರು ಹುಡುಕ್ಬೇಕ್ರಿ? ಅವ್ರು ಹೇಳಿದ್ ಮಾತಲ್ವಾ ಅದು? 25 ಕೋಟಿ ಜನ ತಂದ್ಬಿಟ್ಟಿದ್ವಿ ನಾವು. ಬಡತನದ ಮೇಲಿಂದ ಅಂದ್ರೆ ಯಾವ ಲೆವೆಲ್ಗೆ ತಂದಿದ್ದಾರೆ ಅಂದ್ರೆ ಅವ್ರು ಸ್ವಂತ ದುಡಿಮೆ ಮಾಡಿ ಶಕ್ತಿ ಮಾಡುವಂತ ಲೆವೆಲ್ಗೆ ಯಾರು ತಂದಿಲ್ಲ ಇವತ್ತು ದೇಶದಲ್ಲಿ. ಸಮಸ್ಯೆಗಳೆಲ್ಲ ಸಾಯ್ತಾ ಇದ್ದಾರೆ ಇವತ್ತು. ಕೃಷ್ಣರಾಜ್ ಸರ್, ಒಂದು ನಿಮಿಷ. ಈಗ ಜೀವನ ಮಟ್ಟ ಸುಧಾರಣೆ ಮತ್ತು ಕಾಸ್ಟ್ ಆಫ್ ಲಿವಿಂಗ್ ಈ ವಿಚಾರದ ಬಗ್ಗೆ ದಿನೇಶ್ ಅವರು ಪ್ರಸ್ತಾಪ ಮಾಡ್ಕೊಂಡು ಹೋದ್ರಿ. ಇಲ್ಲಿ ಏನೇ ತಲಾ ಆದಾಯ ಜಾಸ್ತಿ ಆಗಿರೋದನ್ನ ನಂಬರಲ್ಲಿ ನಾವು ತೋರಿಸ್ಬಿಟ್ಟು, ಇನ್ನೊಂದು ಕಡೆ ಏನೇನು ಕೊಂಡ್ಕೊಳ್ಳಿಕ್ಕೆ ಹೋದ್ರು ಬಿಕಾಸ್ ಆಫ್ ದಿ ಇನ್ಫ್ಲೇಷನ್ನು ಮನುಷ್ಯನಿಗೆ ದುಬಾರಿ ಆಗ್ತಾ ಇದೆ ವಸ್ತುಗಳು. ಹಾಗಾಗಿ ಏನು ಆದಾಯ ಬಂದರೆ ಏನು ಬಂತು ಅಂತ ಇದಿದೆಯಾ ನಮ್ಮ ಕರ್ನಾಟಕದಲ್ಲಿ ಅಂತ? ಅದೇ ಈಗ ತಲಾದಾಯ ಯಾರಿಗೆ ಹೆಚ್ಚಾಗಿದೆ ಅನ್ನೋದು ನೀವು ಚರ್ಚೆ ಮಾಡ್ತಾ ಇದ್ರಿ. ಆದಾಯ ಹೆಚ್ಚಾಗಿರೋದು ಈ ಒಂದು ಸರ್ವಿಸ್ ಸೆಕ್ಟರ್ ಗ್ರೋತ್ ಇಂದ. ಅದರಲ್ಲೂ ಬೆಂಗಳೂರು ಕರ್ನಾಟಕದ ತಲಾದಾಯ ಜಾಸ್ತಿಗೊಳಿಸ್ಬೇಕಾದ್ರೆ ಬೆಂಗಳೂರು ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು. ಅಭಿವೃದ್ಧಿ ಎಲ್ಲ ಬೆಂಗಳೂರಿನಲ್ಲಿ, ಮತ್ತೆ ಇನ್ನು ಮಂಗಳೂರು ಮತ್ತೆ ಈ ರೀತಿ ಹುಬ್ಳಿ ಧಾರವಾಡ ಇಲ್ಲಿ ಕಾನ್ಸಂಟ್ರೇಟ್ ಆಗಿರೋದ್ರಿಂದ ಈ ಸಿಟಿಗಳ ಕಾಂಟ್ರಿಬ್ಯೂಷನ್ನು ತಲಾ ಆದಾಯದಲ್ಲಿ ಪರಿಣಾಮಕಾರಿಯಾದಂಥ ಬೆಳವಣಿಗೆಯನ್ನು ನಾವು ನೋಡ್ಬೋದು. ಆದರೆ ನೀವು ಬೀದರ್ಗೆ ಹೋದಾಗ ಬೀದರ್ ಈವನ್ ಲೆಸ್ ದೆನ್ ಇದು 1 ಲ್ಯಾಕ್ ಇದೆ. ಅಲ್ಲಿ ಬೀದರ್ನಲ್ಲಿ ಅರೌಂಡ್ 1 ಲ್ಯಾಕ್ ತಲಾ ಆದಾಯ ಇದೆ. ಗುಲ್ಬರ್ಗ ಆ ಕಡೆ ಬಂದಾಗ 1,05,000 ಆ ರೀತಿ ಇದೆ. ಸೊ ನಾರ್ತರ್ನ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಬಂದಾಗ ತಲಾ ಆದಾಯ ಈವನ್ ಲೆಸ್ ದೆನ್ ಇಂಡಿಯಾಸ್ ಅವರೇಜ್ಗಿಂತ ಕಡಿಮೆ ಇರುವಂಥದ್ದು. ಇದು ಈ ಕಡೆ ಸದರ್ನ್ ಡಿಸ್ಟ್ರಿಕ್ಟ್ಸ್ ಬಂದಾಗ ಇದು ನ್ಯಾಷನಲ್ ಅವರೇಜ್ಗಿಂತ ಜಾಸ್ತಿ ಇರುವಂಥದ್ದು. ಈ ಒಂದು ಅಂಶವನ್ನ ಗಮನಿಸಿದಾಗ ಏನಂತಂದ್ರೆ, ಅಭಿವೃದ್ಧಿ ಈಕ್ವಿಟಬಲ್ ಆಗಿ ಎಲ್ಲ ರೀಜನ್ಗೂ ಡಿಸ್ಟ್ರಿಬ್ಯೂಟ್ ಆಗಿಲ್ಲ, ಮತ್ತೆ ಎಲ್ಲ ವಲಯಗಳಲ್ಲಿ ಈಕ್ವಿಟಬಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಕೈಗಾರಿಕೆ, ಕೃಷಿ ಮತ್ತೆ ಟೆರ್ಷರಿ ಸೆಕ್ಟರ್ ಅಥವಾ ಸರ್ವಿಸ್ ಸೆಕ್ಟರ್ಗೆ ಆಗಿಲ್ಲ. ಮತ್ತೆ ಎಲ್ಲ ವರ್ಗಕ್ಕೆ, ಎಲ್ಲ ಜನಾಂಗಕ್ಕೆ ಪರಿಪೂರ್ಣವಾಗಿ ಇದು ಅಭಿವೃದ್ಧಿಯ ಫಲ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಸೊ ಇದಕ್ಕೆ ಪ್ರಮುಖವಾದಂತ ಕಾರಣಗಳನ್ನ ನಾವು ಬಹಳ ಹಿಂದೆ ಡಾಕ್ಟರ್ DM ನಂಜುಂಡಪ್ಪ ಅವರ ರೀಜನಲ್ ಇಂಬ್ಯಾಲೆನ್ಸ್ ವರದಿಯಲ್ಲಿ, ನಂತರ ಇನ್ಕ್ಲೂಸಿವ್ ಗ್ರೋತ್ನ 11th ಮತ್ತೆ 12th 5-year ಪ್ಲಾನ್ ಅಲ್ಲಿ ಹೇಗೆ ಮಾಡಬೇಕು ಅಂತ ಮಾಡಿರುವಂತದ್ದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು
ಅಮೆರಿಕದಲ್ಲಿ ಇರುವಂತಹ ಇನ್ಕಮ್ ಮತ್ತೆ ವೆಲ್ತ್ ಡಿವೈಡ್ ಅನ್ನ ಗಮನಿಸಿದಾಗ ಈ ಒಂದು ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಥವಾ ಡೆವಲಪಿಂಗ್ ಕಂಟ್ರೀಸ್ ನಲ್ಲಿ ಇರುವಂತಹ ಈ ಒಂದು ಕ್ಯಾಪಿಟಲಿಸಂನ ಕೆಟ್ಟ ಪರಿಣಾಮಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಬಡ ಜನ ಬಡವರಾಗಿಯೇ ಉಳಿಲಿಕ್ಕೆ ಪ್ರಮುಖವಾದಂತ ಕಾರಣಗಳು ಏನು ಅಂತಂದ್ರೆ ಅವರ ಕೆಪಾಸಿಟೀಸ್ನ ಹೆಚ್ಚುಗೊಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಕೆಪಾಸಿಟೀಸ್ನ ಹೇಗೆ ಹೆಚ್ಚುಗೊಳಿಸೋದು ಅನ್ನೋದು ಮೊದಲನೇದಾಗಿ ಎಜುಕೇಶನ್ ಸಿಗ್ಬೇಕು, ಅವ್ರಿಗೆ ಉತ್ತಮವಾದಂಥ ಎಜುಕೇಶನ್ ಸಿಗ್ಬೇಕು. ಎಜುಕೇಶನ್ ಸಿಕ್ಕಿದ ನಂತರ ಮೂಲಭೂತ ಸೌಲಭ್ಯಗಳು ಕಲ್ಪಿಸ್ಕೊಡ್ಬೇಕಾಗುತ್ತೆ ಅವ್ರಿಗೆ. ಎನೇಬ್ಲಿಂಗ್ ಫ್ಯಾಕ್ಟರ್ ಅಂತ ಏನ್ ಹೇಳ್ತೀವಿ, ಈ ಹೌಸಿಂಗ್ ಇರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಸ್ಯಾನಿಟೇಷನ್ ಇರ್ಬೋದು, ವಾಟರ್ ಇರ್ಬೋದು, ಮತ್ತೆ ಎಂಪ್ಲಾಯ್ಮೆಂಟ್ ಇರ್ಬೋದು. ಈ ಒಂದು ಎನ್ವಿರಾನ್ಮೆಂಟ್, ಕಂಡೀಸಿವ್ ಎನ್ವಿರಾನ್ಮೆಂಟ್ ಇದ್ದಾಗ ಅಲ್ಲಿ ಒಂದು ಒಬ್ಬ ವ್ಯಕ್ತಿಯ ವಿಕಸನ ಆಗ್ಲಿಕ್ಕೆ, ಅವರ ಒಂದು ವ್ಯಕ್ತಿಯ ಫುಲ್ ಕೆಪಾಸಿಟಿ ಯುಟಿಲೈಸ್ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಈಗ ಪರಿಸ್ಥಿತಿ ಹೇಗೆ ಆಗ್ತಿದೆ ಅಂತಂದ್ರೆ ಒಂದು ಸರಿಯಾದ ಒಂದು ಕಾರ್ಯಕ್ರಮ, ಅವರು ಹುಟ್ಟಿದಾಗಿಂದ ಹಿಡಿದು ಅವರು ತಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳೋ ತನಕ ಸರಿಯಾದ ಕಾರ್ಯಕ್ರಮಗಳು ನಮ್ಗೆ ಸಿಗ್ತಾ ಇಲ್ಲ. ಈಗ ನೋಡಿ, ಎಜುಕೇಶನ್ ತೆಗೆದುಕೊಂಡಾಗ ಈ ಸಿಟಿನಲ್ಲಿ ಸಿಗ್ತಿರುವಂತಹ ಕ್ವಾಲಿಟಿ ಎಜುಕೇಶನ್ ತಗೊಳ್ಳಿ, ಮತ್ತೆ ಹಳ್ಳಿಗಾಡಿನಲ್ಲಿ ಸಿಗ್ತಿರುವಂತಹ ಯೂನಿವರ್ಸಿಟಿಗಳಲ್ಲಿ ಸಿಗ್ತಿರುವಂತಹ ಎಜುಕೇಶನ್ ತೆಗೆದುಕೊಳ್ಳಿ. ಬಹಳ ಎಜುಕೇಶನ್ ಸೆಕ್ಟರ್ಲೇ ಸಾಕಷ್ಟು ಡಿವೈಡ್ ಇದೆ, ತಾರತಮ್ಯ ಇರುವಂತದನ್ನ ನಾವು ಗಮನಿಸಬಹುದು. ಸೊ ಈ ತಾರತಮ್ಯಗಳನ್ನ ಹೋಗ್ಲಾಡಿಸ್ತಿದ್ದಾಗ ತಲಾ ಆದಾಯ, ಒಂದು ವರ್ಗದ ತಲಾ ಆದಾಯವನ್ನ ಎಲ್ಲರಿಂದ ನಾವು ಭಾಗಿಸಿದಾಗ ಅದು ಪರಿಪೂರ್ಣವಾದಂತ ಅರ್ಥ ಬರೋದಿಲ್ಲ ಅದಕ್ಕೆ. ಅದರಿಂದ ಎಲ್ಲರ ಆದಾಯ, ಈಗ ಅವರ ಆದಾಯ ಒಂದು 25% ನಲ್ಲಿ ಹೆಚ್ಚಾಗ್ತಾ ಇದ್ರೆ ಅಟ್ಲೀಸ್ಟ್ ಇವ್ರದ್ದು 10% ಆದ್ರೂ ಹೆಚ್ಚಾಗ್ಬೇಕು. ರಾಷ್ಟ್ರೀಯ ಆದಾಯಕ್ಕೆ ಹೋದ್ರೂ ಶ್ರೀಮಂತರಿಗೆ ಹೋಗ್ತಾ ಇದೆ, ಅದು ತಲಾದಾಯ ಬಂದ್ರು ಶ್ರೀಮಂತರಿಗೆ ಹೋಗ್ತಿದೆ ಅಂತ ಹೋಗ್ತಾ ಇದೆ. ಸೊ ಹೀಗಾಗಿ ಒಂದು ಆರ್ಥಿಕ ನೀತಿಗಳು ಏನಾಗಿರ್ಬೇಕು ಅಂತಂದ್ರೆ ಈ ಒಂದು ಉದ್ಯೋಗ ಅವಕಾಶಗಳನ್ನ ಅದರಲ್ಲೂ ಹಳ್ಳಿಗಾಡಿನಲ್ಲಿ ಮತ್ತೆ MSME ಸೆಕ್ಟರ್ಗಳನ್ನ ಹಳ್ಳಿಗಾಡಿನಲ್ಲಿ ತೆಗೆದುಕೊಂಡು ಹೋದಾಗ ಅಲ್ಲಿ ಉದ್ಯೋಗ ಸಿಗುತ್ತೆ. ಮತ್ತೆ ಸ್ವಉದ್ಯೋಗ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳನ್ನ ಮಾಡ್ಬೇಕು. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಎಸ್ಪೆಷಲಿ ದಿ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್, ದೇ ಹ್ಯಾವ್ ಟು ಟ್ರಸ್ಟ್ ದಿ ಯೂತ್ಸ್ ಮೇಲೆ ನಂಬಿಕೆ ಇಟ್ಟು ಅವ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು. ಅಟ್ಲೀಸ್ಟ್ 100 ಜನರ ಮೇಲೆ ಇನ್ವೆಸ್ಟ್ ಮಾಡಿದಾಗ ಒಂದು 10 to 15% ಒಳ್ಳೆ ಎಂಟರ್ಪ್ರಿನ್ಯೂರ್ಸ್ ಆಗಿ ಹೊರಗಡೆ ಬರ್ತಾರೆ. ಅದರಿಂದ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿ, ಯು ಇನ್ವೆಸ್ಟ್ ಆನ್ ಯೂತ್ಸೇ ನಮ್ಮ ದೇಶದ ಒಂದು ಅಭಿವೃದ್ಧಿಯ ಭಾಗ ಅವರು. ಸೊ ಇತ್ತೀಚಿನ ಒಂದು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಲ್ಲೂ ಅದೇನೆ ಹೇಳುವಂತದ್ದು. ಅಲ್ಲಿ ಮಿಡ್ಲ್ ಇನ್ಕಮ್ ಟ್ರ್ಯಾಪ್ ಅಂತ ಒಂದು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಇದೆ 2024 ಅಲ್ಲಿ, ಹೌ ಟು ಎಸ್ಕೇಪ್ ದಿ ಮಿಡ್ಲ್ ಇನ್ಕಮ್ ಟ್ರ್ಯಾಪ್ ಇಂದ. ಅಂದ್ರೆ ನಾವು ಇನ್ನೂ ಮಿಡ್ಲ್ ಇನ್ಕಮ್ ಹೋಗಿಲ್ಲ, ಲೋ ಇನ್ಕಮ್ ಕಂಟ್ರಿ ನಮ್ದು ಭಾರತ. ಯಾಕಂತಂದ್ರೆ ನಮ್ದು ತಲಾ ಆದಾಯ ವಿಶ್ವದಲ್ಲಿ ಇರುವಂತದ್ದು $2,650. ಆದ್ರೆ ಅಮೆರಿಕದ ತಲಾ ಆದಾಯ ಇರುವಂತದ್ದು $85,000. ಚೈನಾದ್ದು ಅರೌಂಡ್ $15,000 ಇದೆ. ಸೊ ನಾವು $2,650ರಿಂದ $15,000 ಹೋದಾಗ ಹೈ ಇನ್ಕಮ್ ಕಂಟ್ರಿ ಅಥವಾ ವಿಕಸಿತ ಭಾರತ ಅಂತ ಕರ್ಸ್ಕೊಳ್ಳುವಂತದ್ದು. ಮೂರನೇ ಸ್ಥಾನಕ್ಕೆಲ್ಲ ಹೋಗಿ ಬೀಟ್ ಮಾಡ್ಬಿಡ್ತೀವಲ್ಲ ಎಲ್ಲರೂ ನಾವೀಗ. ಮೂರನೇ ಸ್ಥಾನಕ್ಕೆ ಖಂಡಿತ ಎಕಾನಮಿ ಬೆಳವಣಿಗೆ, ಈ ಬೆಳವಣಿಗೆನಲ್ಲಿ ಮೂರನೇ ಸ್ಥಾನಕ್ಕೆ ಹೋಗುತ್ತೆ. ಯಾಕಂತಂದ್ರೆ ಅದು ಟೋಟಲ್ GDP ಬರ್ತದೆ ಅಷ್ಟೇ ವಿಶ್ವದಲ್ಲಿ. ಈಗ ಆಯ್ತು, ವಿಶ್ವದಲ್ಲಿ GDP ನಮ್ಮ ಶೇಕಡವಾರು GDP ಶೇರ್ ಎಷ್ಟಿದೆ ಅಂತಂದ್ರೆ 3.5% ಇದೆ ಅಷ್ಟೇ. ಅಮೆರಿಕದ ಎಷ್ಟಿದೆ 25% ಇದೆ, ಚೈನಾದ ಎಷ್ಟಿದೆ 20% ಇದೆ. ಅವರಿಬ್ರು ಸೇರ್ಕೊಂಡ್ರೆ ಜಗತ್ತಿನ ಅರ್ಧ GDP ಅಂತ ಏನ್ ಹೇಳ್ತೀವಿ, ಅಥವಾ ಪ್ರಪಂಚದ GDP ಅಂತ ಏನ್ ಹೇಳ್ತೀವಿ, ಅದು ಅವ್ರ ಹತ್ರ ಇದೆ. ನಮ್ದು 3.5% ಇರುವಂತದ್ದು ಅಷ್ಟೇ. ಯಾವ ಲಾಭಿನೂ ಮಾಡಕ್ಕಾಗಲ್ಲ, ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಇದೆ. ಅದರಿಂದ ಈ GDP ದರವನ್ನ ಎಷ್ಟು ಬೆಳವಣಿಗೆ ಮಾಡ್ಬೇಕು ಅಂತಂದ್ರೆ, ಯಾಕೆ ಚೈನಾ ಮತ್ತೆ ಸೌತ್ ಕೊರಿಯಾ ಯಾಕೆ ಅಷ್ಟೊಂದು ಅಭಿವೃದ್ಧಿ ಮಾಡಿದ್ವು ಅಂತಂದ್ರೆ ಅಲ್ಲಿರುವಂತಹ ಕೈಗಾರಿಕಾ ಕ್ರಾಂತಿ. ಅದನ್ನೇ ನಾನು ಹೇಳ್ತಿರ್ತೀನಿ ಯಾವಾಗ್ಲೂ. ಈ ಸೌತ್ ಕೊರಿಯಾ ಫಾರ್ ಎಕ್ಸಾಂಪಲ್ ಮತ್ತೆ ಚೈನಾ, ಆ ಪ್ರಾಡಕ್ಟ್ಸ್ ಇಡೀ ವಿಶ್ವದಲ್ಲಿ ಮಾರಾಟ ಆಗ್ತಾ ಇದೆ. ದೇ ಹ್ಯಾವ್ ಬಿಕಮ್ ದಿ ಫ್ಯಾಕ್ಟರಿ ಫಾರ್ ದಿ ಹೋಲ್ ವರ್ಲ್ಡ್. ಈಗ ಸ್ಯಾಮ್ಸಂಗ್ ತಗೊಳ್ಳಿ, ಮತ್ತೆ LG ತಗೊಳ್ಳಿ, ಯಾವ್ದು ಸೌತ್ ಕೊರಿಯಾದ್ದು, ಕಂಪನಿಗಳು ದೇಶ ಸಾಕ್ತಾ ಇವೆ ಅಲ್ಲಿ ಅಂತ. ಹೌದು. ಮತ್ತೆ ಇಲ್ಲಿ ಚೈನಾ ತಗೊಳ್ಳಿ, ಚೈನಾದ ಎಲ್ಲಾ ಪ್ರಾಡಕ್ಟ್ಸ್ ನಮ್ಮಲ್ಲಿ ಇದೆ ಇವತ್ತು. ಅಂದ್ರೆ ಇಡೀ ಯಾವ ಕಂಟ್ರಿ, ಈಗ ನಾವು 4 ಕಂಟ್ರಿಗಳನ್ನ ಮೇಲ್ಗಡೆ ಇರುವಂತ 4 ಕಂಟ್ರಿಗಳನ್ನ ತೆಗೆದುಕೊಳ್ಳಿ ನೀವು, ಅಮೆರಿಕ,
ಚೈನಾ, ಜರ್ಮನಿ, ಜಪಾನ್ ಅವೆಲ್ಲ ಎಕ್ಸ್ಪೋರ್ಟ್ ಮಾಡಿನೇ ಅವರು ಬೆಳವಣಿಗೆ ಆಗ್ತಿರುವಂತದ್ದು. ನಾವು ಎಕ್ಸ್ಪೋರ್ಟ್ ಅಲ್ಲಿ ಎಕ್ಸ್ಪೋರ್ಟ್ ನ ಕಡಿಮೆ ಮಾಡಿ ಇಂಪೋರ್ಟ್ ನೇ ಜಾಸ್ತಿ ಮಾಡ್ಕೊಳ್ತಿದೀವಿ. ನಮ್ಮಲ್ಲಿ ಕರೆಂಟ್ ಅಕೌಂಟ್ ಡಿಫಿಸಿಟ್ 2% ಜಾಸ್ತಿ ಇದೆ, ಅವರು 10% ಸರ್ಪ್ಲಸ್ ಇದ್ದಾರೆ. ಅವರೆಲ್ಲ ಫೈನ್ ಫೈನ್. ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಒಂದು ಅಭಿವೃದ್ಧಿಯ ಮಾದರಿಗಳಲ್ಲಿ ಬದಲಾವಣೆಗಳಾಗಬೇಕು, ಮತ್ತೆ ನಮ್ಮ ಎಕಾನಮಿನ ರೀಸ್ಟ್ರಕ್ಚರ್ ಮಾಡಬೇಕು, ಓಕೆ. ಮತ್ತೆ ಇರುವಂತಹ ಡೆಮೋಗ್ರಫಿಕ್ ಡಿವಿಡೆಂಡ್ ನ ಪರಿಣಾಮಕಾರಿಯಾಗಿ ಬಳಸ್ಕೋಬೇಕು. ಆ ಸಂಪನ್ಮೂಲನ ಪರಿಣಾಮಕಾರಿಯಾಗಿ ಬಳಸ್ಕೊಂಡು ನಾವು ಅಭಿವೃದ್ಧಿ ಮಾಡೋದಾದ್ರೆ ಆವಾಗ ನಾವು ಏನೋ ಒಂದು ಹೈ ಇನ್ಕಮ್ ಏನಂತ ನಾವು ಹೇಳ್ತಾ ಇದ್ದೀವಿ ಅದ್ರ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ತಿರೋದು. ಫೈನ್, ಥ್ಯಾಂಕ್ ಯು. ನಾನು ಮತ್ತಷ್ಟು ಮಾತಾಡ್ತೀನಿ ಒಂದು ಬ್ರೇಕ್ ಆದಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಿಖೇತ್, ಈಗ ನಾನು ಚಿಕ್ಕದಾಗಿ ಮಾತಾಡ್ಕೊಂಡು ಬರೋದಾದರೆ ಈ ತಲಾ ಆದಾಯ ವಿಚಾರ ಒಂದು ಭಾಗ ಆದಾಗ ಈಗ ಕಂಫರ್ಟ್ ಝೋನ್ಗೆ ಹೋಗ್ಬಿಡ್ತವೆ ಪೊಲಿಟಿಕಲ್ ಪಾರ್ಟಿಗಳು. ನರೇಂದ್ರ ಮೋದಿ ಅವರು ಆ ಕಡೆ ಹೇಳ್ತಾರೆ ನಾನು 4ನೇ ಸ್ಥಾನಕ್ಕೆ ತೊಗೊಂಡೋಗಿದ್ದೀನಿ ದೇಶನ, ನೆಕ್ಸ್ಟ್ 3ನೇ ಸ್ಥಾನಕ್ಕೆ ಹೋಗ್ಬಿಡ್ತೀನಿ, ನೆಕ್ಸ್ಟ್ ಬಂದು. ಬಟ್ ನಾನೀಗ ಕೃಷ್ಣರಾಜ್ ಅವ್ರು ಕೇಳಿದಾಗ ಅವರು ಒಂದು ಅದ್ಭುತವಾದ ಒಂದು ಮಾತು ಹೇಳ್ತಾ ಇದ್ರು. $15,000 ಒಂದು ದೇಶ ಇದೆ, ಅವರಷ್ಟು ತಲಾ ಆದಾಯ ಹೇಳ್ಕೊಳ್ತಾರೆ. ನಾವಿಲ್ಲ ಒಂದು $2,650 ನಾವಿದ್ದೀವಿ. $2,650 $15,000 ಆಗಬೇಕು ಅಂದರೆ ಎಷ್ಟು ವರ್ಷಗಳು ಬೇಕಾಗ್ತವೆ ಅಂತ. ದೇಶದ GDP ಲೆಕ್ಕ ಹಾಕ್ಕೊಂಡು ಒಂದು 3% ಇದೆ ವರ್ಲ್ಡ್ ಲೆವೆಲಲ್ಲಿ ಅಂತ. ಹೌದು. ನೀವೇನು ಲಾಬಿ ಮಾಡೋಕ್ಕಾಗಲ್ಲ. ಟ್ರಂಪ್ ನಾಳೆ ಏನೋ ಹೇಳ್ತಾನೆ, ನಾಳೆ ಏನೋ ಹೇಳ್ತಾನೆ, ರಷ್ಯಾದಿಂದ ತೊಗೋಬೇಡ ಅಂತ ಹೇಳಿದ್ರೆ ಒದ್ದಾಟ, ತೊಗೋಬೇಕಾ ತೊಗೋಬಾರ್ದಾ, ಪರ್ಯಾಯ ಹುಡುಕ್ಬೇಕಾ ಅಂತ. ಕಾರಣ ಲಾಬಿ, ಆ ಬಾರ್ಗೇನಿಂಗ್ ಪವರ್ನ ನಾವು GDP ಕಡಿಮೆ ಇದ್ದಷ್ಟು ನಾವು ಕಳ್ಕೊಳ್ತೀವಿ. ಸಹಜ ಅಲ್ವಾ ಅದು? ನಿನ್ನ ಶಕ್ತಿ ಕಡಿಮೆ ಇದ್ದಾಗ ನೀನು ಬಾರ್ಗೇನ್ ಮಾಡೋ ಪವರು ನಿನ್ನ ಕಡಿಮೆ ಇರುತ್ತೆ ಅಂತ ಹೇಳಿ. ಸೊ ಇಂಥ ಸನ್ನಿವೇಶಗಳಲ್ಲಿ ಎಲೆಕ್ಷನ್ ಕಂಫರ್ಟ್ ಝೋನ್ ನಾವು ಹುಡುಕ್ತಾ ಇದ್ದೀವ. ಎಲೆಕ್ಷನ್ಗೆ ಏನು ಬೇಕು? ಗ್ಯಾರಂಟಿ ಇದೆ, 3 ಎಲೆಕ್ಷನ್ ಗೆದ್ದುಬಿಟ್ಟಿದ್ದೀನಿ, ನೆಕ್ಸ್ಟ್ ಎಲೆಕ್ಷನ್ಗೆ ಅಷ್ಟೇ ಸಾಕು. ಆ ಕಂಫರ್ಟ್ ಝೋನ್ಗೆ ಏನಾದರೂ ನಿಮ್ಮ ಪಾರ್ಟಿ ಹೋಗ್ತಿದ್ಯಾ ಅಂತ? ಸರ್ ಇಲ್ಲ, ನಾವು ಯಾವ ಸಂದರ್ಭದಲ್ಲಿ ಈ ಒಂದು ಗ್ಯಾರಂಟಿ ಬಗ್ಗೆ ಮಾತಾಡಿದ್ದು, ದೇಶದೊಳಗಡೆ ನಿರುದ್ಯೋಗ ಬಹುಶಃ ನಾನು ಹಿಂದೆ ನೀವು ಯಾವುದೋ ಒಂದು ಸಂದರ್ಭದಲ್ಲಿ ಮಾತನಾಡಿದ್ದನ್ನು ನಾನು ಟಿವಿಯಲ್ಲಿ ಕೇಳ್ತಾ ಇದ್ದೆ. ಕಳೆದ 47 ವರ್ಷಗಳಲ್ಲೇ ಎಂದೂ ಕಂಡು ಕೇಳಿರಿದಷ್ಟು ನಿರುದ್ಯೋಗ ಭಾರತದಲ್ಲಿ ಈಗ ಸೃಷ್ಟಿ, ನಗರ ಪ್ರದೇಶ, ಗ್ರಾಮೀಣ ಪ್ರದೇಶದಲ್ಲಿ. ಹೌದು, ಈಗ ಸೃಷ್ಟಿಯಾಗಿದೆ. ನೀವೇ ಹೇಳಿದ್ದನ್ನು ನಾನು ಕೇಳಿದ್ದೆ. ಸೊ ಅಂದರೆ ಈ ಪ್ರಮಾಣದೊಳಗಡೆ ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ ಮತ್ತು ಜನರು ಯಾವ ಪ್ರಮಾಣದಲ್ಲಿ ಬವಣೆಯಲ್ಲಿದ್ದಾರೆ ಅಂತಂದ್ರೆ ಅವ್ರಿಗೆ ಸ್ಪೆಂಡಿಂಗ್ ಕೆಪಾಸಿಟಿ ಇಲ್ಲ, ಅವ್ರ ಪರ್ಚೇಸಿಂಗ್ ಪವರ್ ಇಲ್ಲ. ಆ ಹಂತಕ್ಕೆ ದೇಶ ತಲುಪ್ತಾ ಇದೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ, ಡೀಸೆಲ್ ರೇಟ್ ಜಾಸ್ತಿ ಎಲ್ಲ ಬೆಲೆ ಬರೀ ಕಿತ್ಕೊಳ್ಳೋದೇ ಆದರೆ ಅವ್ರ ಜೇಬ್ ತುಂಬಿಸೋದು ಯಾವಾಗ? ಓಕೆ, ಅದಕ್ಕೊಂದು ಸಣ್ಣ ಇದೇ ಅಂತಿಮ ಅಲ್ಲ. ಓಕೆ, ಗ್ಯಾರಂಟಿಗಳನ್ನು ಕೊಟ್ಬಿಡಿ. ನೀವಾಗಲೇ ಒಂದು ಮಾತು ಹೇಳಿದ್ರಿ ಬಹುಶಃ ಮಧ್ಯದಲ್ಲಿ, ಆ್ಯಡ್ ಮಧ್ಯೆ, ನಾವು ಮೀನು ಹಿಡಿಯೋದನ್ನ ಕಲಿಸೋದಾ ಅಥವಾ ಮೀನು ಕೊಡೋದಾ? ನಿಜ. ಆದರೆ ಇವತ್ತು ಅವನು ಹಸತ್ ಸಾಯ್ತಾ ಇದ್ದಾನೆ. ಅವನು ಮೀನೇ ಕೊಡಬೇಕು, ಇವಾಗ ಮೀನೇ ಕೊಡಬೇಕು. ಓಕೆ, ಯಾಕೆಂದ್ರೆ ಮೀನು ಕೊಟ್ರೆ ಅವನಿಗೆ ಸ್ವಲ್ಪ ಶಕ್ತಿ ಬರುತ್ತೆ, ಉಸಿರಾಡಕ್ಕಾಗುತ್ತೆ. ಆಮೇಲೆ ಮೀನು ಹಿಡಿಯೋದು ಅವ್ನು ಕಲ್ತ್ಕೋತಾನೆ. ನಾವು ಮಾಡ್ತಿರೋದು ಆ ಕೆಲಸ. ಯಾವ ಪ್ರಮಾಣದಲ್ಲಿ ಈ ರಾಜ್ಯದ ಬಡವರಿಗೆ ನಾವು ಸಹಾಯ ಮಾಡ್ಬೋದು ಅದನ್ನ ನಾವು ಮಾಡ್ತಾ ಇದೀವಿ. ಆದ್ರೆ ನನಗೆ ಬಹಳ ಆಶ್ಚರ್ಯ ಮತ್ತು ಖೇದ ಅನ್ಸೋದೇನು ಅಂತಂದ್ರೆ, ಯಾರು ನಮ್ಮ ಗ್ಯಾರಂಟಿಗಳನ್ನು ಹಂಗಿಸ್ತಾ ಇದ್ರು, ಏ ಕಭಿ ನಹೀ ದೇಂಗಾ ಮಿತ್ರೋ, ಏ ಕಭಿ ನಹೀ ದೇತಾ ಹೈ ಮಿತ್ರೋ, ರೇವಡಿ ಕಲ್ಚರ್ ಹೇ ಅಂತ ಭಾಷಣ ಮಾಡ್ತಾ ಇದ್ರು. ಅವ್ರು ರಾಜಸ್ಥಾನಕ್ಕೆ ಹೋಗ್ತಾರೆ, ಲಾಡ್ಲಿ ಬೆಹನ್ ಅಂತಾರೆ. ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, 3000 ದೇತೆ ಹೇ ಹಮ್ ಆಯೆಂಗೆ ತೋ 3000 ದೇತೆ ಹೇ ಅಂತ ಭಾಷಣ ಮಾಡ್ತಾರೆ. ಅವರು ಇದಕ್ಕೆ ಹೋಗ್ತಾರೆ, ಅಲ್ಲಿ ಕೂಡ ಇದನ್ನೇ ಮಾಡ್ತಾರೆ. ಹೋದ ಕಡೆಗಳಲ್ಲೆಲ್ಲ ನಮ್ಮ ಗ್ಯಾರಂಟಿಗಳನ್ನು ಕಾಪಿ ಮಾಡ್ಕೊಂಡು ಅವ್ರು ಇವತ್ತು ಚುನಾವಣೆ ಮಾಡ್ತಾ ಇದ್ದಾರೆ. ಫೈನ್. ನಾನು ವಿಜಯಕ್ಕೆ ಒಂದು ಕಂಫರ್ಟ್ ಝೋನ್ ಆಯಿತು ಮುದಾಯ್ತಿನ್ನ ಭಾರತದ ರಾಜಕಾರಣದಲ್ಲಿ. ಗ್ಯಾರಂಟಿ ಅನೌನ್ಸ್ ಮಾಡ್ಕೋ, ಎಲೆಕ್ಷನ್ ಗೆದ್ಕೋ. ಪ್ಲೀಸ್ ಒಂದೇ ನಿಮಿಷ. ಓಕೆ, ನನಗೆ ಇವತ್ತು ನೆನಪಾಗ್ತಿರೋದು ಏನು ಅಂತಂದ್ರೆ, ಈಗ ನೀವು ಹೇಳಿದಂಥ ಎಲ್ಲ ನಂಬರ್ಸ್ಗಳನ್ನು ಕೇಳಿದಾಗ ಮನಮೋಹನ್ ಸಿಂಗ್ ಒಂದು ಮಾತು ಹೇಳಿದರು. ಅವ್ರು ಇಳಿಬೇಕಾದ್ರೆ, ಟುಡೇ ದ ಪ್ರೆಸೆಂಟ್ ಡೇ ಮೀಡಿಯಾಸ್ ಅಂಡ್ ಪಾಲಿಟಿಕ್ಸ್ ಹಿಸ್ಟರಿ ವಿಲ್ ಬಿ ಕೈಂಡರ್ ಟು ಮೀ. ನನ್ನ ಆಡ್ಕೋತಾ ಇದ್ದೀರಾ, ಇತಿಹಾಸ ನನ್ನ ಪಾಲಿಗೆ ಕರುಣಾಮಯಿ ಆಗಿರುತ್ತೆ. ಮೋರ್ ಕೈಂಡರ್ ಟು ಮೀ ದೆನ್ ಪ್ರೆಸೆಂಟ್ ಡೇ ಮೀಡಿಯಾಸ್ ಅನ್ನೋ ಮಾತನ್ನು ಹೇಳಿದ್ರು. ನನಗನ್ಸುತ್ತೆ ಬಹುಶಃ ಹಿಸ್ಟರಿ ವಿಲ್ ಬಿ ವೆರಿ ಕ್ರೂಯಲ್ ಟು ನರೇಂದ್ರ ಮೋದಿ. ವಿಜಯ್ ಕುಮಾರ್ ಸರ್, ನಾನು ಹೇಳ್ತೀನಿ, ಇವತ್ತು ಏನು ಶ್ರೀಮಂತರೇ ಆಗ್ತಾ ಇದ್ದಾರೆ, ಬಡವರು ಅಲ್ಲೇ ಉಳಿತಾ ಇದ್ದಾರೆ. ಓಕೆ, ಈ ಗ್ಯಾಪಿಗೆ ನಾನು ನಿಮಗೆ ಹೇಳ್ತೀನಿ ಉದಾಹರಣೆ. ಗೌರ್ಮೆಂಟ್ ಯಾವುದೇ ಇರಲಿ, ಅಂಕಿಅಂಶ ಹೇಳ್ತೀನಿ. ನಾನು ಹೇಳ್ತೀನಿ, ಈ ಇದರಲ್ಲಿ ಇದೇ ಈಗ ಕಾಂಗ್ರೆಸ್ ಸರ್ಕಾರದ ಪ್ರಚಿತವಾಗಿರುವಂಥದ್ದು ತಗೊಳ್ಳೋಣ. ಈ ಕೇಂದ್ರ ಸರ್ಕಾರದ ಯೋಜನೆ ಮುದ್ರಾ ಯೋಜನೆ ಇದೆ. ಯಾಕೆ ಮಾಡಿದ್ರು ಅದನ್ನು? ಸಾಕ್ಷಿಯ ಆಧಾರ ಇಲ್ಲದೇ ಲೋನ್ ಕೊಡುವಂಥದ್ದು ಮಾಡಿದ್ರು ಮುದ್ರಾ ಯೋಜನೆಯನ್ನು. ಅದನ್ನು ಮತ್ತೆ ಈಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮುಂಚೆ 50,000, 5 ಲಕ್ಷ, 10 ಲಕ್ಷ ಅಂದರು, ಈಗ 20 ಲಕ್ಷವರೆಗೆ ಕೊಡ್ತಾ ಇದ್ದಾರೆ. ಕಾರಣ ಏನು? ಬಡವರಾಗಿ ಉಳಿಬಾರ್ದು, ಯುವಕರಿಗೆ ಕೆಲಸ ಸಿಗಬೇಕು, ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡುವಂಥದ್ದು ಆಗಬೇಕಂತದ್ದು ಕೊಟ್ಟರು. ಅದಾದ ನಂತರ ಸ್ಟಾರ್ಟಪ್ ಕೊಟ್ಟರಲ್ಲ, ಸ್ಟಾರ್ಟಪ್ಪಲ್ಲಿ ಸಾಕಷ್ಟು ಹೊಸ ಯೋಜನೆಗಳನ್ನು ಐಡೆಂಟಿಫೈ ಮಾಡುವಂಥದ್ದು. ಇದೆಲ್ಲ ನಮ್ಮ ಕೇಂದ್ರ ಸರ್ಕಾರ ಯೋಜನೆಗಳು. ಅಲ್ಲಿ ಅದನ್ನು ಗ್ಯಾಪನ್ನು ಸರಿಪಡಿಸಕ್ಕೆ ಕೊಟ್ಟರು. ಇದನ್ನು ನಾನು ಇಮಿಡಿಯೇಟ್ಲಿ, ನಿಮ್ಗೆ ಸಮಯ ಕಡಿಮೆ ಇರೋದ್ರಿಂದ ಇಮಿಡಿಯೇಟ್ಲಿ ನಾನೇನು ಹೇಳಕ್ಕೆ ಬಯಸ್ತೇನೆ ಅಂದರೆ, ಕಲ್ಯಾಣ ಕರ್ನಾಟಕ
7 ಜಿಲ್ಲೆ ಕರ್ನಾಟಕ, ಪ್ರತಿ ವರ್ಷ 5,000 ಅನುದಾನ ಕೊಡುವಂಥದ್ದು, 5,000 ಕೋಟಿ ಅನುದಾನ ಕೊಡುವಂಥದ್ದು. ಅಲ್ಲಿ ನೀವು ಬಡವರನ್ನು ಶ್ರೀಮಂತರನ್ನಾಗಿ ಮಾಡಬೇಕು, ಅಲ್ಲಿದ್ದಂಥ ಯುವ ಜನಾಂಗವನ್ನು ಮತ್ತು ಯುವಕರನ್ನು, ಅಲ್ಲಿ ಇದ್ದಂಥ ಏನು ಮಾನವ ಸಂಪನ್ಮೂಲನ ಚೇತಾವಣೆಗೊಳಿಸಿ ಅಲ್ಲಿ ಅಭಿವೃದ್ಧಿ ಮಾಡ್ಬೇಕಂತಲೇ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳಿದ್ದಾಗ ಯಡಿಯೂರಪ್ಪನವರು ಒಂದು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಅಂತ ಒಂದು ಸಂಘವನ್ನು ಉದ್ಘಾಟನೆ ಮಾಡಿದರು. ಅದಕ್ಕೆ ಬರೀ ಉದ್ಘಾಟನೆ ಮಾಡಿ ಕೈ ಬಿಡಲಿಲ್ಲ, ಅದಕ್ಕೆ 100 ಕೋಟಿ ಅಂತ 300 ಕೋಟಿ 500 ಕೋಟಿ ಘೋಷಣೆ ಮಾಡಿ 300 ಕೋಟಿ ಅನುದಾನ ಕೊಟ್ಟರು. ಕೊಟ್ಟಂತ ಇದು ಉದ್ದೇಶ ಇಷ್ಟೇ, ಅಲ್ಲಿ ಮಾನವ ಸಂಪನ್ಮೂಲವನ್ನು ಉದ್ಧಾರ ಮಾಡ್ಬೇಕಂತ ಕೊಟ್ಟರು. ಹೊರತು ಇವತ್ತಿನ ಸರ್ಕಾರ ಕಾಂಗ್ರೆಸ್ ಏನ್ ಮಾಡಿದೆ, ಭಾರತೀಯ ಜನತಾ ಪಕ್ಷದಲ್ಲಿ ದೇಶದಲ್ಲಿ ಏನಾಗಿದೆ ಗೊತ್ತಾ ಸರ್, ಏನಾಗಿದೆ ಈ ಶಿಲಾನ್ಯಾಸ ಕಲ್ಲುಗಳನ್ನ ಏನಾದ್ರು ಒಂದ್ ಕಡೆ ಇಟ್ಕೊಂಡ್ರೆ ಒಂದು 500 ಡ್ಯಾಮ್ ಕಟ್ಬೋದು ನಾವು. ಶಿಲಾನ್ಯಾಸದ ಕಲ್ಲುಗಳೇ, ಬೇರೆ ಬೇಡ, ಬೇರೆ ಪಾಯಿಕೆ ಬೇಡವೇ ಬೇಡ, ಇರಸ್ಪೆಕ್ಟಿವ್ ಪಾರ್ಟಿ ನಾನು ಹೇಳ್ತಾ ಇದ್ದೀನಿ. ಬರೀ ಆ ಕಲ್ಲುಗಳಲ್ಲಿ ತೆಗೆದು ಒಂದು ಕಡೆ ರಾಶಿ ಹಾಕ್ಬಿಟ್ರೆ 500 ಅಣೆಕಟ್ಟು ಆಗ್ತಾವೆ ಸರ್. ಮಾಡೋಣವಾ, ಮಾತಾಡೋಣವಾ? ಥ್ಯಾಂಕ್ ಯು ಸಮಯಾವಕಾಶ ಮುಗಿದಿದೆ. ಫೈನ್, ಖಂಡಿತ ಚಿಕ್ಕದ ಒಂದು ಸೆಂಟೆನ್ಸ್. ಇವತ್ತು ಈ ದೇಶದಲ್ಲಿ ಏನ್ ನಿರುದ್ಯೋಗ ಮತ್ತೆ ಇವತ್ತೇನು ಇನ್ಫ್ಲೇಷನ್, ನಾವು ಇನ್ಫ್ಲೇಷನ್ ಬಗ್ಗೆ ಮಾತಾಡ್ಬೇಕು. ಏನು ತಲಾದಕ್ಕಿಂತ ಇದಕ್ಕೆ ಮೂಲ ಕಾರಣ ಏನಂದ್ರೆ ಅಗ್ರಿಕಲ್ಚರ್ನ ನೆಗ್ಲೆಕ್ಟ್ ಮಾಡಿರೋದು ಮತ್ತೆ ಇಂಡಸ್ಟ್ರಿಯಲ್ ಸೆಕ್ಟರ್ನು MSMEನ ನೆಗ್ಲೆಕ್ಟ್ ಮಾಡಿರೋದು. ಅಗ್ರಿಕಲ್ಚರ್ ಏನು ಮಾಡ್ತಾ ಇದ್ದಾರೆ, ಇವತ್ತು ಈ ಸೋಲಾರ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಅವ್ರಿಗೆ MSP ಕೊಡ್ತಾ ಇಲ್ಲ. ನೀನು ಇಂಥ ಬೆಳೆ ಬೆಳೆಯಪ್ಪ, ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ನಿಂಗೆ ಇಂಥ ರೇಟ್ ಕೊಡ್ತೀವಿ, ಅದನ್ನು ಹೇಳ್ತಾ ಇಲ್ಲ ಸರ್ಕಾರಗಳು. ಅದರಿಂದ ಅಗ್ರಿಕಲ್ಚರು ಸಾಯ್ತಾ ಇದೆ. ಇನ್ನೊಂದು ಕಡೆ ಅವ್ರಿಗೆ ನೀರಾವರಿ ಸೌಲಭ್ಯ ಇಲ್ಲ. ಇವಾಗ ನಾವು ಪಂಜಾಬಲ್ಲಿ ಕೇವಲ 3 ವರ್ಷದಲ್ಲಿ 21% ಇದ್ದ ಇರಿಗೇಷನ್ ಇವತ್ತು 63% ಮಾಡಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಇನ್ನೂ 26% ಅಲ್ಲೇ ಸಾಯ್ತಾ ಇದೆ ಇರಿಗೇಷನ್. ಫಸ್ಟ್ ಅವ್ರಿಗೆ ನೀರು ಕೊಡಬೇಕು. ಇನ್ನು ಲಾಸ್ಟ್ ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಸರ್. ಇವತ್ತು ಏನು ಈ ಇಂಡಸ್ಟ್ರಿಯಲ್ ಸೆಕ್ಟರ್ಗಳಲ್ಲಿ ತುಂಬ ಏನಾಗಿದೆ, 28,000 ಸ್ಟಾರ್ಟಪ್ಗಳು 2 ವರ್ಷದಲ್ಲಿ ಕ್ಲೋಸ್ ಆಗಿದ್ದಾವೆ. ಕರ್ನಾಟಕದಲ್ಲಿ ವರ್ಷಕ್ಕೆ 1,000 MSMEಗಳು ಕ್ಲೋಸ್ ಆಗ್ತಾ ಇದ್ದಾವೆ. ಯಾಕೆ ಅಂದರೆ ಈ ಭ್ರಷ್ಟಾಚಾರ. ಪ್ರತಿ ಇಲಾಖೆಗಳು ಇಂಡಸ್ಟ್ರಿಯಲ್ ಸೆಕ್ಟರ್ಗಳಲ್ಲಿ ಇರುವಂಥ ಭ್ರಷ್ಟಾಚಾರ ಎಲ್ಲೂ ಇಲ್ಲ. ಇವರು ಫಸ್ಟು ಇಂಡಸ್ಟ್ರಿಗಳಲ್ಲಿ ಇವತ್ತು ಇನ್ನೊಂದು ಸಣ್ಣ ಒಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. ಇವತ್ತು ಏನು KDB ಇಂಡಸ್ಟ್ರಿಗಳ ಲ್ಯಾಂಡ್ಗಳಿದಾವಲ್ಲ, ಅವು ಅಲಾಟ್ಮೆಂಟ್ ಆಗಿದ್ರು ಕೂಡ ಪೊಸೆಷನ್ ಕೊಡ್ತಾ ಇಲ್ಲ, ಸರ್ಕಾರನೇ ಟ್ಯಾಕ್ಸ್ ಕಟ್ತಾ ಇದೆ ಆ ಜಾಗಗಳಿಗೆ, ಲಂಚ ಕೊಟ್ಟಿಲ್ಲ ಜನ ಅಂದ್ಬಿಟ್ಟು. ಥ್ಯಾಂಕ್ ಯು ನಿಖೇತ್ ರಾಜ್ ಅವರೇ, ಥ್ಯಾಂಕ್ ಯು ಜಯಕುಮಾರ್ ಅವರೇ, ಥ್ಯಾಂಕ್ ಯು ಕೃಷ್ಣರಾಜು ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾನೋ ಬೇರೆ ಕಾರಣಗಳಿಂದಾನೋ ತಲಾ ಆದಾಯದಲ್ಲಿ ಕರ್ನಾಟಕ ಸದ್ಯಕ್ಕೆ ನಂಬರ್ 1 ಸ್ಥಾನದಲ್ಲಿದೆ. ಆದರೆ ಗ್ಯಾರಂಟಿಗಳ ವಿಚಾರದಲ್ಲಿ ನಾವೇನೋ ಸಾಧಿಸಿದ್ದೀವಿ ಅನ್ನೋ ಒಂದು ಕಾರಣಕ್ಕೆ ಕಂಫರ್ಟ್ ಝೋನ್ಗೆ ಯಾವುದೇ ಪಾರ್ಟಿ ಹೋಗೋದು ಬೇಡ. ಇದಿಷ್ಟೇ ಸಾಕು. ಎಲೆಕ್ಷನ್ ಗೆಲ್ಲಕ್ಕೆ ಎಷ್ಟೋ ಅಷ್ಟು ಮಾತ್ರ ಆಗದೆ ಇದರ ಆಚೆಗೂ ಕರ್ನಾಟಕ ಮುಂದುವರಿಯುವಂಥ ದಾಪಕಾಲ ಹಾಕಲಿ ಮತ್ತು ಕರ್ನಾಟಕ ಮತ್ತು ತಮಿಳುನಾಡು ಇತರೆ ರಾಜ್ಯಗಳಿಗೆ ಮಾದರಿಯಾಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ.